ಪ್ರೀತಿಯಲ್ಲಿಯೂ ಕೃಪೆಯಲ್ಲಿಯೂ ಐಶ್ವರ್ಯವುಳ್ಳಂತ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹೆಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ ದೇವರ ಸಾಧನೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆಶಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದ ಕೀರ್ತನೆ 71ನೇ ಅಧ್ಯಾಯ 14ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. 71ನೇ ಅಧ್ಯಾಯ 14ನೇ ವಚನದಿಂದ ಕೆಲವೊಂದು ವಚನಗಳು. ನಾನಂತೂ ನಿರೀಕ್ಷಿಸಿಕೊಂಡಿರುವೆನು, ನಿನ್ನನ್ನು ಅಧಿಕವಾಗಿ ಹೊಗಳುತ್ತಿರುವೆನು. ನನ್ನ ಬಾಯಿ ನಿನ್ನ ನೀತಿಯನ್ನು ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಿರುವುದು, ಆದರೂ ಅವುಗಳ ವಿವರಣೆ ನನಗೆ ಅಸಾಧ್ಯ. ಕರ್ತನಾದ ಯೆಹೋವನೇ, ನಾನು ನಿನ್ನ ಮಹತ್ಕೃತ್ಯಗಳನ್ನು ಸ್ಮರಿಸುವವನಾಗಿ ನಿನ್ನೊಬ್ಬನ ನೀತಿಯನ್ನೇ ಪ್ರಕಟಿಸುವೆನು. ದೇವರೇ, ನೀನು ಬಾಲಾರಭ್ಯ ನನ್ನನ್ನು ಉಪದೇಶಿಸುತ್ತಾ ಬಂದಿದ್ದಿ. ನಾನು ನಿನ್ನ ಅದ್ಭುತ ಕಾರ್ಯಗಳನ್ನು ಇಂದಿನವರೆಗೂ ಪ್ರಚುರಪಡಿಸುತ್ತಿದ್ದೇನೆ. ದೇವರೇ, ನಾನು ನರಿಯ ಮುದುಕನಾದಾಗಲೂ ಕೈ ಬಿಡಬೇಡ. ಆಗ ಮುಂದಿನ ತಲೆಯವರೆಗೆ ನಿನ್ನ ಭುಜಬಲವನ್ನು ಸಾರುವೆನು. ತಲಾಂತರದವರಿಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ದೇವರೇ, ನಿನ್ನ ನೀತಿಯು ಆಕಾಶವನ್ನು ನಿಲುಕುವಷ್ಟು ಮಹೋನ್ನತವಾಗಿದೆ. ಕಾರ್ಯಗಳನ್ನು ನಡೆಸಿದ ದೇವರೇ, ನಿನಗೆ ಸಮಾನರು ಯಾರು? ನಮ್ಮನ್ನು ಅನೇಕ ಕಷ್ಟ ನಷ್ಟಗಳಿಗೆ ಗುರಿ ಮಾಡದ ನೀನೇ ಪುನಃ ಉಜ್ಜೀವಿಸ ಮಾಡು. ನಮ್ಮನ್ನು ಭೂಮಿಯ ಅಧೋಭಾಗದಿಂದ ಮೇಲೆತ್ತು ನನ್ನ ಗೌರವವನ್ನು ಹೆಚ್ಚಿಸು. ನನಗೆ ಅಭಿಮುಖನಾಗಿ ಸಂತೈಸು. ನನ್ನ ದೇವರೇ, ನಿನ್ನ ನೀತಿಯನ್ನು ಸ್ಮರಿಸುವೆನು. ಸ್ವರ ಮಂಡಲದಿಂದ ನಿನ್ನನ್ನು ಕೀರ್ತಿಸುವೆನು. ಇಸ್ರೇಲರ ಸದಮಲ ಸ್ವಾಮಿಯೇ, ಕಿನ್ನರಿಯನ್ನು ನುಡಿಸುತ್ತಾ ನಿನ್ನನ್ನು ಭಜಿಸುವೆನು. ನನ್ನ ತುಟಿಗಳು ನೀನು ಹರಸಿದ ನನ್ನ ಪ್ರಾಣವು ನಿನ್ನನ್ನು ಹಾಡಿ ಹರಿಸುವವು. ನನ್ನ ಕೇಡಿಗೆ ಪ್ರಯತ್ನಿಸಿದವರು ಆಶಾಭಂಗಪಟ್ಟು ಅವಮಾನ ಹೊಂದಿದ್ದಾರೆ. ಆದುದರಿಂದ ನನ್ನ ನಾಲಿಗೆಯು ದಿನವೆಲ್ಲ ನಿನ್ನ ನೀತಿ ಸಾಧನೆಯನ್ನು ವರ್ಣಿಸುತ್ತಿರುವುದು. ಆಮೆನ್. ದೇವರ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಇದರಂತ ಇಲ್ಲಿ ನಮ್ಮವರ ಜೊತೆಗೆ ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ರಕ್ಷಕ ನಿನ್ಗೆ ಸ್ತೋತ್ರಪ್ಪ. ಒಡೆಯ ನಿನ್ಗೆ ಸ್ತೋತ್ರ. ಪರಿಶುದ್ಧನೇ 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 ನಿನಗೆ ಸ್ತೋತ್ರಪ್ಪ. ನೀನು ಪರಿಶುದ್ಧನು ಕರ್ತನೆ. ಪರಲೋಕದಲ್ಲಿ ಕರ್ತನೆ 24 ಜನ ಹಿರಿಯರು, ದೂತಗಣಗಳು, ಕೆರೂಬಿಯರು, ಸೆರಾಫಿಯರು ಕ್ಷಣ ಮಾತ್ರವೂ ನಿಲ್ಲದೆ ನಿನ್ನನ್ನು ಕರ್ತನೇ ಸ್ತುತಿಸ್ತಾ ಇರ್ತಾರೆ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಅಪ್ಪ, ನೀನು ಸೃಷ್ಟಿ ಮಾಡಿದ ನಾವುಗಳು ಕೂಡ ನೀನು ಮಾಡಿದ ಉಪಕಾರಗಳನ್ನು ನೆನೆಸಿ ನಿನಗೆ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಸಲ್ಲಿಸುವಂತೆ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆಯ ಮಾಡು ಸ್ವಾಮಿ. ನೀನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದೆ ನಿನಗೆ ಮಹಿಮೆ ತರುತ್ತಾ, ನಿನಗೆ ಸ್ತುತಿ ಸ್ತೋತ್ರದ ಯಜ್ಞಗಳನ್ನು ಸಮರ್ಪಿಸುತ್ತಾ ನಮ್ಮ ಜೀವಿತದಲ್ಲಿ ನಿನ್ನನ್ನು ಅಳವಡಿಸಿಕೊಂಡು ಹೆಜ್ಜೆ ಹೆಜ್ಜೆಗೂ ಕರ್ತನೆ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ನಿನಗೆ ಸ್ತೋತ್ರ ರಾಜ. ನಿನ್ನ ಜೀವಿತದ ಉದ್ದಕ್ಕೂ ನೀನು ಹೇಗೆ ಪರಿಶುದ್ಧನಾಗಿ ನೀತಿವಂತನಾಗಿ ಪಾಪವಿಲ್ಲದವನಾಗಿ ನೀನು ನಡೆದುಕೊಂಡಿಯೋ, ನಿನ್ನ ಪ್ರಾಣವನ್ನೇ ಕೊಟ್ಟ ದೇವರು ನಮಗಾಗಿ ಕರ್ತನೆ. ಅದೇ ರೀತಿ ಪರಿಶುದ್ಧರಾಗಿ ನಮ್ಮ ಜೀವಿತದಲ್ಲಿ ನೀತಿವಂತರಾಗಿ ನಡೆದುಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯ ನೀಡು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರಪ್ಪ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆಯಲ್ಲಿ ನಿನ್ನನ್ನು ಸ್ಮರಿಸುವಾಗ
ನಿನ್ನ ನಾಮ ಮಹಿಮೆ ಪಡಿಸುವಾಗ ನೀನು ಇಳಿದು ಬಂದಿದ್ದಿ ಕರ್ತನೆ. ನಿನ್ಗೆ ಸ್ತೋತ್ರ ರಾಜ, ಸ್ತೋತ್ರಪ್ಪ. ಈ ಶಾಲೆಗೆ, ಈ ಸಭೆಗೆ ಇಳಿದು ಬಂದಿರುವ ನಿನ್ಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಿರಂತರವೂ ಈ ಸಭೆಯಲ್ಲಿ ವಾಸವಾಗಿರು, ಅಭಿವೃದ್ಧಿ ಪಡಿಸು ಸ್ವಾಮಿ. ನೀನು ಮಹಿಮೆ ಹೊಂದು ಸ್ವಾಮಿ ಕರ್ತನೆ. ಇದನ್ನು ಶುರು ಮಾಡಿರುವ ಪಾಸ್ಟರ್ ರಾಜ್ ಅವರು ನನ್ನ ಅಭಿಷೇಕಿಸು, ಆಶೀರ್ವದಿಸು ಕರ್ತನೆ. ಅವರು ನಿನ್ನಲ್ಲಿ ನೆಲೆಗೊಂಡವರಾಗಿ ಮುಂಜಾನೆಯ ನಿನಗೋಸ್ಕರ ಕಾದಿರುವಾಗ ಅವರ ಕುಟುಂಬಗಳಿಗೆ ಅವರಿಗೆ ಬೇಕಾದೆಲ್ಲ ಸಹಾಯ ನಿನ್ನ ದ್ವಾರವನ್ನು, ಪರಲೋಕ ದ್ವಾರವನ್ನು ತೆರೆದು ತುಂಬಿಸಪ್ಪ, ತುಂಬಿಸು ಕರ್ತನೆ. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ, ನೆಂಟರಿಷ್ಟು, ಸ್ನೇಹಿತರು ಸರ್ವರನ್ನು ಆಶೀರ್ವದಿಸು ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಗಾಗಿ ಸ್ತೋತ್ರ. ನಮ್ಮನ್ನು ಎಬ್ಬರಿಸಿ ಈ ಧ್ಯಾನ ಮಾಡಲು ನೀನು ಕೊಟ್ಟ ಈ ಸಮಯಕ್ಕಾಗಿ, ಈ ಸುಂದರವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ಈ ಸಮಯವನ್ನೇ ಕಾಣದೆ ಹೋಗಿದ್ದಾರೆ ಕರ್ತನೆ. ನಮ್ಮನ್ನಾದರೂ ಉಳಿಸಿದೆಯಲ್ಲಪ್ಪ ಪ್ರಭುವೇ. ಪ್ರಭುವೇ ನಿನ್ಗೆ ಸ್ತೋತ್ರ. ಪರಿಶುದ್ಧನೇ ನಿನ್ಗೆ ಸ್ತೋತ್ರ. ನೀತಿವಂತನೇ ನಿನ್ಗೆ ಸ್ತೋತ್ರಪ್ಪ. ನಮ್ಮನ್ನು ಕಾಯುವಾತನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ರಕ್ಷಿಸುತ್ತಾ ಬಂದಿರುವ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನಗೆ ಅಡ್ಡಬಿದ್ದು ಸ್ತೋತ್ರ ಮಾಡುತ್ತೇವೆ. ಸ್ತುತಿ ಯಜ್ಞವನ್ನು ನಿನಗೆ ಸಮರ್ಪಿಸುತ್ತೇವೆ ಒಡೆಯನೇ. ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ನೀತಿವಂತನೇ ನಿನಗೆ ಸ್ತೋತ್ರ. ನೀತಿಯುಳ್ಳ ನ್ಯಾಯಾಧಿಪತಿಯೇ ನಿನಗೆ ಸ್ತೋತ್ರ. ಎಲ್ಲ ಸಭೆಗಳನ್ನು ಆಶೀರ್ವದಿಸು. ನೀನು ಮಹಿಮೆ ಅಂದು ಸ್ವಾಮಿ. ಉನ್ನತೋನ್ನತದಲ್ಲಿ ವಾಸ ಮಾಡುವ ಆತನೇ, ದಯೆಯು ಕನಿಕರವುಳ್ಳ ದೇವರೇ ನಿನ್ಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು. ಸೇರಿ ಬಂದಿರುವವರನ್ನು ಆಶೀರ್ವದಿಸು. ತಕ್ಕ ಸಮಯಕ್ಕೆ ಸೇರಿ ನಿನ್ನನ್ನು ಸ್ತುತಿಸಿಕೊಂಡಾಡುವಂತೆ ಈ ಸಭೆಯನ್ನು ಅಭಿವೃದ್ಧಿಗೊಳಿಸು ಸ್ವಾಮಿ. ನಿನಗೆ ಸ್ತೋತ್ರ. ನೀನು ಮಹಿಮೆ ಹೊಂದಬೇಕು, ನಾವು ತಗ್ಗಿಸಲ್ಪಡ್ಬೇಕು, ನೀನು ಹೆಚ್ಚಿಸಲ್ಪಡ್ಬೇಕು ರಾಜ. ಯಾಕಂದರೆ ನೀನು ನಮ್ಮನ್ನು ಸೃಷ್ಟಿ ಮಾಡಿ ನಮಗ್ ಬೇಕಾದೆಲ್ಲವನ್ನು ಅನುಗ್ರಹಿಸಿ ನೀನು ನಮ್ಮನ್ನು ಸಂರಕ್ಷಿಸುತ್ತ ನಿನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕೊಂಡ್ಕೊಂಡಿದೀಯ. ನಮ್ಮ ಪಾಪಗಳ ದೆಸೆಯಿಂದ ನಾವು ಅನುಭವಿಸ್ಬೇಕಾದ್ರೆ ನೀನ್ ಅನುಭವಿಸಿದ್ಯಾ ರಾಜ. ಅಪ್ಪ, ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ಮಮತೆಗಾಗಿ ಸ್ತೋತ್ರಪ್ಪ. ಸರ್ವಶಕ್ತನೇ, ಇಮ್ಮಾನುವೇಲನೇ, ಆರೋಗ್ಯದಾಯಕನೇ, ಯೆಹೋವ ರಾಫ, ಯೆಹೋವ ಈರೆ, ಯೆಹೋವ ನಿಸ್ಸಿ, ನೀನು ಜಯ ಕೊಡುವ ದೇವರು ನೀನಾಗಿದ್ದೆ. ನಿನಗೆ ಸ್ತೋತ್ರ. ಯೇಸು ತಂದೆ, ನಮ್ಮೆಲ್ಲರನ್ನು ಸ್ವಾಮಿ, ಎಲ್ಲಾ ಸಭೆಗಳನ್ನು, ಎಲ್ಲಾ ನಿನ್ನ ಮಕ್ಕಳನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತೇನೆ. ನೀನೇ ಆದಿಯು ಅಂತ್ಯವಾಗಿದ್ದು ನಡೆಸಿಕೊಡಬೇಕೆಂದು ಯೇಸು ಪ್ರಭುವಿನ ಪವಿತ್ರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಪ್ರಿಯರಾದಂತಹ ಇಲ್ಲಿ ನಮ್ಮವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ಆನೆಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮಗೋಸ್ಕರ ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳುತ್ತೇವೆ. ಥ್ಯಾಂಕ್ ಯು ಅಂಕಲ್. ನಮಸ್ಕಾರ ಆಂಟಿ. ನಮಸ್ಕಾರ ಅಂಕಲ್. ನಾನು ಕೀರ್ತನೆಗಳಲ್ಲಿ 407ನೇ ಕೀರ್ತನೆ ಹಾಡ್ತೀನಿ ಅಂಕಲ್. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಾವು ನಿಲ್ಲೋದು ಬೇಡ, ಹಿಂದೆ ನೋಡೋದು ಬೇಡ, ನಾವು ಎನ್ನೋದು ಹಿಂದೆ ನೋಡೋದು ಬೇಡ. ನಮ್ಮ ಜೊತೆಗಾರನು ಯೇಸು, ನಮ್ಮ ಜೊತೆಗಾರನು ಯೇಸು. ಸ್ವಲ್ಪ ಸಮಯ ಬಾಕಿ, ಸಂದೇಶವ ತರುತ್ತಾ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬೇಡೋಣ.
ಸಂದೇಶವ ತರುತ್ತಾ ಹೋಗೋಣ, ಸೇವೆಯಲ್ಲಿ ನಾಟಿಕೆ ಬಿಡೋಣ. ಹೋಗಿ ಜಗಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ. ಹೋಗಿ ಜಗಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ. ಪೂರ್ಣ ಶಾಂತಿ ಆತನಲ್ಲುಂಟು, ಪೂರ್ಣ ಶಾಂತಿಯು ಆತನಲ್ಲುಂಟು. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಮ್ಮ ಶಿಲುಬೆಯ ನಾವು ಹೊರೋಣ, ಯೇಸು ಕ್ರಿಸ್ತನ ಹಿಂದೆ ಸಾಗೋಣ. ನಮ್ಮ ಶಿಲುಬೆಯ ನಾವು ಹೊರೋಣ, ಯೇಸು ಕ್ರಿಸ್ತನ ಹಿಂದೆ ಸಾಗೋಣ. ಯೇಸುವನ್ನು ನಾವು ನೋಡಿ, ತ್ಯಾಗವನ್ನು ನಾವು ಮಾಡಿ. ಯೇಸುವನ್ನು ನಾವು ನೋಡಿ, ತ್ಯಾಗವನ್ನು ನಾವು ಮಾಡಿ. ವಿಶ್ವಾಸಿಗಳಾಗೋಣ, ವಿಶ್ವಾಸಿಗಳಾಗೋಣ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಶುಭವಾರ್ತೆಯ ನಾವು ಸರೋಣ, ಆತ್ಮಗಳನ್ನ ನಾವು ಗೆಲ್ಲೋಣ. ಶುಭವಾರ್ತೆಯ ನಾವು ಸರೋಣ, ಆತ್ಮಗಳನ್ನು ನಾವು ಗೆಲ್ಲೋಣ. ಯೇಸುವನ್ನು ಬೇಡಿರಿ, ಶಕ್ತಿಯನ್ನು ಹೊಂದಿರಿ. ಯೇಸುವನ್ನು ಬೇಡಿರಿ, ಶಕ್ತಿಯನ್ನು ಹೊಂದಿರಿ. ಶುಭವಾರ್ತೆಯು ನೀವು ಸಾರಿರಿ, ಶುಭವಾರ್ತೆಯು ಸಾರಿರಿ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಾವು ನಿಲ್ಲೋದು ಬೇಡ, ಹಿಂದೆ ನೋಡೋದು ಬೇಡ. ನಾವು ನಿಲ್ಲೋದು ಬೇಡ, ಹಿಂದೆ ನೋಡೋದು ಬೇಡ. ನಮ್ಮ ಜೊತೆಗಾರನು ಯೇಸು, ನಮ್ಮ ಜೊತೆಗಾರನು ಯೇಸು. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಆಮೆನ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನಿ ಅವರಿಗೆ ನಾನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ದಾವೀದನ ಕೀರ್ತನೆ 71ನೇ ಅಧ್ಯಾಯದಲ್ಲಿ 14 ವಚನಗಳನ್ನು, ಕೆಲವೊಂದು ವಚನಗಳನ್ನ ನಾವು ಧ್ಯಾನ ಮಾಡುವಾಗ ದಾವೀದನು ಹೀಗೆ ಬರೆಯುವಂತ, ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು, ನಿನ್ನನ್ನು ಅಧಿಕವಾಗಿ ಹೊಗಳುತ್ತಿರುವೆನು. ನನ್ನ ಬಾಯಿ ನಿನ್ನ ನೀತಿಯನ್ನು ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಿರುವುದು, ಆದರೂ ಅವುಗಳ ವಿವರಣೆ ನನಗೆ ಅಸಾಧ್ಯ. ಕರ್ತನಾದ ಯೆಹೋವನೇ, ನಾನು ನಿನ್ನ ಮಹತ್ಕೃತ್ಯಗಳನ್ನು ಸ್ಮರಿಸುವವನಾಗಿ ನಿನ್ನೊಬ್ಬನ ನೀತಿಯನ್ನೇ ಪ್ರಕಟಪಡಿಸುವೆನು. ದೇವರೇ, ನೀನು ಬಾಲಾರಭ್ಯ ನನ್ನನ್ನು ಉಪದೇಶಿಸುತ್ತಾ ಬಂದಿ. ನಾನು ನಿನ್ನ ಅದ್ಭುತ ಕೃತ್ಯಗಳನ್ನು ಇಂದುವರೆಗೂ ಪ್ರಕಟಿಸುತ್ತಿದ್ದೇನೆ. ದೇವರೇ, ನಾನು ನೆರೆಯ ಮುದುಕನಾದಾಗಲೂ ಕೈ ಬಿಡಬೇಡ. ಆಗ ಮುಂದಿನ ತಲೆವರೆಗೆ ನಿನ್ನ ಭುಜಬಲವನ್ನು ಸಾರುವೆನು, ತಲಾಂತರವರೆಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ದೇವರೇ, ನಿನ್ನ ಪ್ರೀತಿಯು ಆಕಾಶವನ್ನು ನಿಲುಕುವಷ್ಟು ಮಹೋನ್ನತವಾಗಿದೆ. ದೇವರು ಈ ವಾಕ್ಯವಾಗಿ ಆಶೀರ್ವಾದ ಮಾಡಿ. ಇಲ್ಲಿ ನಾವು ನೋಡ್ತೇವೆ, ದಾವೀದನು ತನ್ನ ದೇವರನ್ನ ತನ್ನ ಬಾಲಾರಭ್ಯದಿಂದ ಪ್ರೀತಿಸುತ್ತಾ ಆತನು ಮಾಡಿದ ಮಹತ್ಕಾರ್ಯಗಳನ್ನು ಪ್ರಕಟಿಸುತ್ತಾ ತನ್ನ ಜೀವಮಾನದಲ್ಲೆಲ್ಲ ಆತನ ನೀತಿಯನ್ನ ಅನುಭವಿಸುತ್ತಾ ಆತನ ಪ್ರೀತಿಯ ಮಹತ್ವವನ್ನ ಅರಿಯುತ್ತಾ ಮುಂದೆ ಸಾಗುತ್ತಿರುವುದನ್ನ ತನ್ನ ವೈಯಕ್ತಿಕವಾದಂತಹ ಜೀವಿತದ ಅನುಭವವಾಗಿ ನಮ್ಮ ಮುಂದೆ ತರುವಂತನಾಗಿದ್ದ. ಪ್ರತಿಯೊಬ್ಬ ಮನುಷ್ಯನು ಕ್ರಿಸ್ತನನ್ನ ನಂಬಿಕೊಳ್ಳುವಾಗ ಕ್ರಿಸ್ತನ ಮೇಲನ ಪ್ರೀತಿ ಬೀಜವಾಗಿ ಹೃದಯದಲ್ಲಿ ಮೊಳೆತು ಅದು ಗಿಡವಾಗಿ ಬೆಳೆದು ಮರವಾಗಿ ಫಲ ಕೊಡುವಾಗ ಪ್ರತಿಯೊಬ್ಬ ವ್ಯಕ್ತಿಯು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ಕ್ರಿಸ್ತನನ್ನ ಪ್ರೀತಿಸುವಂತ ಆ ಆರಂಭದ ಕ್ರಿಸ್ತನಲ್ಲಿ ವಿಶೇಷವಾಗಿ ಅತ್ಯಧಿಕವಾದಂತಹ ಪ್ರೀತಿಯನ್ನ ಹುಟ್ಟಿಸುವಂತ ಸಮಯಗಳಾಗಿ ಆನಂದಕರವಾಗಿ ಉಲ್ಲಾಸಕರವಾಗಿ
ಉತ್ಸಾಹದಿಂದ ತುಂಬಿದವುಗಳಾಗಿ ಜೀವಮಾನದಲ್ಲೆಲ್ಲ ಅನೇಕ ನೆನಪುಗಳು, ದೇವರ ಸನ್ನಿಧಾನದಲ್ಲಿ ಕಳೆದಂತ ಘಟನೆಗಳು ಉಳಿಯುವಂತ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಯೇಸು ಕ್ರಿಸ್ತನನ್ನ ಪ್ರೀತಿಸುವಂತರಾಗಿದ್ದೇವೆ. ಆತನನ್ನ ಪ್ರೀತಿಸುತ್ತಾ ಆತನ ಪ್ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಕಳೆದು ಹೋಗಿದ್ದೇವೆ. ಆತನನ್ನ ಎಷ್ಟು ಪ್ರೀತಿಸುತ್ತಿದ್ದೇವೆ ಎಂಬುದಾಗಿ ಹೇಳುವಾಗ, ಕರ್ತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯು ಆತನನ್ನ ಬಿಟ್ಟು ಬದುಕುವುದಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಮಟ್ಟಿಗೆ ಕರ್ತನನ್ನ ಪ್ರೀತಿಸುವಂತವರಾಗಿದ್ದಾರೆ. ಬೆಳಗಿನ ಜಾವದಲ್ಲಿ ಅಂತ ಪ್ರೀತಿಯ ಅನುಭವಗಳನ್ನ, ದೇವರ ನಡಸುವಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ನಿಮ್ಮನ್ನ ನಾನು ಆಹ್ವಾನಿಸ್ತೇನೆ. ಹೇಗಿತ್ತು ನಮ್ಮ ಬಾಲ್ಯದ ಜೀವನ, ಹೇಗಿದ್ರು ನಮ್ಮ ತಂದೆ ತಾಯಿಗಳು, ಹೇಗೆ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಹೋಗಿ ಕುಳಿತುಕೊಳ್ತಿದ್ವಿ, ಹೇಗೆ ಆರಾಧನೆ ಮಾಡ್ತಿದ್ವಿ, ಹೇಗೆ ಬೋಧನೆ ಮಾಡ್ತಿದ್ರು, ಹೇಗೆ ಬೋಧನೆ ಮಾಡುವಾಗ ದೇವರ ವಾಕ್ಯಗಳನ್ನ ನಾವು ಕೇಳ್ತಿದ್ವಿ, ದೇವರ ಆಲಯದಲ್ಲಿ ಕ್ಷಣಗಳು ನಮ್ಮ ಅನುಭವದಲ್ಲಿ ಹೇಗಿರ್ತಿತ್ತು, ಅಲ್ಲಿಂದ ಬಂದ್ಮೇಲೆ ಮನೆಯಲ್ಲಿ ಕುಟುಂಬದಲ್ಲಿ ನಾವೆಲ್ಲರೂ ಹೇಗೆ ದೇವರ ಪ್ರೀತಿಯಲ್ಲಿ ನಡೆದುಕೊಳ್ತಿದ್ವಿ, ದೇವರ ಪ್ರೀತಿಯನ್ನ ಅನುಭವಿಸ್ತಿದ್ವಿ, ಮತ್ತು ನಮ್ಮ ನೆರೆಯವರ ಜೊತೆಯಲ್ಲಿ, ನಮ್ಮ ಸಂಬಂಧಿಕರ ಜೊತೆಯಲ್ಲಿ ಈ ಕ್ರೈಸ್ತಿಯ ಪ್ರೀತಿಯನ್ನ ಹೇಗೆ ಹಂಚಿಕೊಳ್ತಿದ್ವಿ, ಇವೆಲ್ಲ ಅನೇಕ ಘಟನೆಗಳಾಗಿ ನಮ್ಮ ಜೀವಿತದಲ್ಲಿ ನಡೆದು ಹೋಗಿವೆ. ಆದ್ರೆ ಅವುಗಳನ್ನ ಇವತ್ತು ಭೂಮಿ ಮೇಲೆ ನಾವು ನೆನಪಿಸಿಕೊಂಡು ಅನೇಕರಿಗೆ ಆ ಅನುಭವದ ಸಾಕ್ಷಿಯನ್ನ ನಾವು ಹೇಳಬೇಕು. ಆದ್ರಿಂದ ಈ ಸಮಯದಲ್ಲಿ ತಮಗೆ ಒಂದು ಅವಕಾಶವನ್ನ ಕೊಡ್ತೇನೆ. ಹೇಗೆ ಕ್ರಿಸ್ತನನ್ನ ನಿಮ್ಮ ಕುಟುಂಬ ಅಂಗೀಕಾರ ಮಾಡಿ, ಹೇಗೆ ಕ್ರೈಸ್ತಿಯತೆ ನಿಮ್ಮ ಕುಟುಂಬಕ್ಕೆ ಬಂತು, ಮತ್ತು ಹೇಗೆ ನೀವು ಕ್ರಿಸ್ತನನ್ನ ನೀವು ಸ್ವತಃ ವ್ಯಕ್ತಿಗತವಾಗಿ ಪರ್ಸನಲ್ ಆಗಿ ದೇವರನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿ, ಹೇಗೆ ದೇವರನ್ನ ಪ್ರೀತಿ ಮಾಡ್ತಾ ಮಾಡ್ತಾ ಆತನಿಲ್ಲದೆ ನಾವು ಬದುಕುವುದಕ್ಕಾಗೋದಿಲ್ಲ, ಆತನಲ್ಲಿಯೇ ನಾವು ಜೀವಿಸ್ಲಿಕ್ಕೆ ಸಾಧ್ಯ, ಆತನೇ ನಮ್ಗೆ ಭೂಮಿ ಮೇಲೆ ಎಲ್ಲದಕ್ಕಿಂತ ಅತ್ಯವಶ್ಯ ಅಂತ ನಿಮ್ಗೆ ಅನಿಸ್ತು, ಆತನ ಪ್ರೀತಿಯಲ್ಲಿ ಆಳವಾಗಿ ನೀವು ಕಳೆದು ಹೋದ್ರಿ, ಹೇಗೆ ಅಂತ ಪ್ರೀತಿಯನ್ನ ದೇವರು ನಿಮಗೆ ಕೊಟ್ಟು ಅದನ್ನ ಹೇಗೆ ನೀವು ಪಡೆದುಕೊಂಡ್ರಿ, ಹೇಗೆ ದೇವರು ಅದನ್ನ ನಿಮ್ಮನ್ನ ಕೈ ಹಿಡಿದು ಆ ಪ್ರೀತಿಯಲ್ಲಿ ನಡೆಸ್ಕೊಂಡು ಬರ್ತಿದ್ದಾನೆ, ನಿಮ್ಮ ಅನುಭವಗಳನ್ನ ಈ ಸಮಯದಲ್ಲಿ ನೀವು ಹಂಚಿಕೊಳ್ಬೇಕೆಂದಾಗಿ ನಾನು ಇಷ್ಟಪಡ್ತೇನೆ. ಯಾರಾದ್ರೂ ನಿಮ್ಮ ಬಾಲ್ಯದ ದಿನಗಳನ್ನ ನೆನೆಸ್ಕೊಂಡು, ದೇವರು ಮಾಡಿದ ಉಪಕಾರಗಳನ್ನು ನೆನೆಸ್ಕೊಂಡು, ಆ ದಿನಗಳಲ್ಲಿ ಕ್ರೈಸ್ತಿಯತೆಯ ಹೊಸ ಅನುಭವ ಅಥವಾ ಹೊಸದಾದಂತ ದೇವರನ್ನ ಅಂಗೀಕಾರ ಮಾಡಿಕೊಂಡಂತ ಜೀವಿತದ ಆರಂಭದ ಕ್ಷಣಗಳು ಹೇಗಿತ್ತು, ಈ ಒಂದು ಮಾಹಿತಿಯನ್ನ ನೀವು ಹಂಚಿಕೊಳ್ಳಿ. ಎಲ್ರು ನಿಶ್ಶಬ್ದವಾಗಿದ್ದೀರಿ. ಒಂದ್ ವೇಳೆ ಎಲ್ರು ಹಿಂದಕ್ಕೆ ಹೋಗಿರ್ಬೇಕು, ಯೋಚನೆ ಮಾಡ್ತಿರ್ಬೇಕು, ನೆನ್ಪು ಮಾಡ್ಕೊತಿರ್ಬೇಕು. ಆರಂಭ ಮಾಡಿದ್ರೆ ಎಲ್ಲ ತಾನೇ ನೆನಪಾಗುತ್ತೆ. ಇಲ್ಲಿ ನಮ್ಮವರು ಬಹಳ ದೇವರ ಪ್ರೀತಿಯಲ್ಲಿ ನಡೆದು ಬಂದಂತ ಅನುಭವಗಳು, ಘಟನೆಗಳು ಬಹಳ ಇವೆ. ಅದರಲ್ಲಿ ಕೆಲವನ್ನ ನೀವು ಹಂಚಿಕೊಂಡ್ರೆ ಸಾಕು. ಓಕೆ, ನನ್ನಿಂದಾನೇ ಪ್ರಾರಂಭ ಮಾಡ್ತೀನಿ. ನಿಮಗೊಂದು ನೆನಪಿನ ಒಂದು ಅಂಗಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಿಮ್ಮ ನೆನಪುಗಳನ್ನ ಮರುಕಳಿಸ್ಕೊಡೋದಕ್ಕೆ ನನ್ನ ವೈಯಕ್ತಿಕವಾದಂತ ದೇವರ ಜೊತೆಗಿನ ಒಡನಾಟ, ಸಂಬಂಧ ಹೇಗೆ ಪ್ರಾರಂಭವಾಯಿತು, ಹೇಗೆ ಕ್ರಿಸ್ತನನ್ನ ನಾನು ಅಂಗೀಕಾರ ಮಾಡಿಕೊಂಡೆ, ಆ ದಿನಗಳು ಹೇಗಿತ್ತು ಎಂಬುದನ್ನ
ನನ್ನ ಒಂದು ಆ ನನ್ನ ಸ್ವಂತ ಅನುಭವವನ್ನ ನಿಮ್ಮ ಅನುಭವಗಳನ್ನ ನೆನಪಿಗೆ ತರುವುದಕ್ಕೆ ನಾನು ಪ್ರಾರಂಭ ಮಾಡಿದೆ. ನಾನು ಬುದ್ಧಿ ಬೆಳೆದು ದೊಡ್ಡವನಾದಾಗ ನಮ್ಮ ಕುಟುಂಬ ಕ್ರೈಸ್ತತ್ವದಲ್ಲಿ ಇರಲಿಲ್ಲ. ಬೆಳೀತಾ ಇರುವಾಗ ನಮ್ಮ ತಾಯಿ ಕ್ರೈಸ್ತೀಯತೆಯಿಂದ ಅಂದ್ರೆ ಕ್ರೈಸ್ತ ಕುಟುಂಬದಿಂದ ಬಂದವಳಾದ್ರೂ ನಮ್ಮ ತಾಯಿ ಮದುವೆ ಆಗುವಾಗ ನಮ್ಮ ತಾಯಿಯ ಮನೆ ಕೂಡ ಕ್ರೈಸ್ತರ ಆಗಿರ್ಲಿಲ್ಲ. ನಮ್ಮ ತಾಯಿ ಮದುವೆ ಮಾಡಿಕೊಟ್ಟ ಮೇಲೆ ನಮ್ಮ ತಾಯಿದು ಮನೆ ಅಂದ್ರೆ ನಮ್ಮ ತಾಯಿದು ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿ, ತಾತ ಅಜ್ಜಿ, ಅವರು ಅನಂತರ ಕ್ರೈಸ್ತರಾದ್ರು. ಅವ್ರು ನೇರವಾಗಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನ ಅವ್ರು ಅಂಗೀಕಾರ ಮಾಡ್ಕೊಂಡು ಸತ್ಯವನ್ನ ಅಂಗೀಕಾರ ಮಾಡ್ತಾರೆ. ಆದ್ರೆ ಅದಕ್ಕೆ ಮೊದಲು ನಮ್ಮ ತಾಯಿ ಬಂದ್ಬಿಟ್ಟು ಹಿಂದೂಗಳಾಗಿ ಇದ್ದವ್ರು ಆಗಿದ್ದರಿಂದ ನಮ್ಮ ತಂದೆಯನ್ನ ಹಿಂದೂ, ನಮ್ಮ ತಂದೆ ಹಿಂದೂ ಆಗಿದ್ರು, ಅವ್ರಿಗೇನೆ ಕೊಟ್ಟು ಮದುವೆ ಮಾಡಿದ್ರು. ಆದ್ರೆ ನಮ್ಮ ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳು, ಆರಾಧನೆಗಳು, ಅವರ ಒಂದು ತತ್ವ ನಂಬಿಕೆಗಳೆಲ್ಲ ಹಿಂದೂ ಪ್ರಕಾರವಾಗಿ. ಆದ್ರೆ ನಮ್ಮ ತಾಯಿ ಮನೆಯಲ್ಲಿ ಹೊಸದಾಗಿ ಕ್ರೈಸ್ತತ್ವ ಮೂಡಿತ್ತು. ಅವರು ಕ್ರಿಸ್ತನನ್ನ ಪ್ರೀತಿ ಮಾಡೋಕ್ ಶುರು ಮಾಡಿದ್ರು. ಅವರು ಬಹಳ ವಿಜೃಂಭಣೆಯಿಂದ ದೇವರನ್ನ ಪ್ರೀತಿ ಮಾಡ್ತಾ, ಭಯಭಕ್ತಿಯಲ್ಲಿ ದೇವರ ಹಾಡುಗಳನ್ನ ಹಾಡ್ತಾ, ಭಜನೆ ಮಾಡ್ತಾ ಅವರು ದೇವರ ವಾಕ್ಯವನ್ನ ಕಲಿತಾ ಇದ್ರು. ಅಲ್ಲಿ ನನಗೆ ಹೋಗುವಂತ ಅವಕಾಶ ಯಾವಾಗ್ಲೂ ನಮ್ಮ ತಾಯಿ ತಕೊಂಡೋಗಿ, ನಮ್ಮ ತಾಯಿ ಒಂದೇ ಊರವ್ರಿಗೆ ಕೊಟ್ಟಿದ್ದರಿಂದ ಹತ್ತಿರವೇ ನಮ್ಮ ಮನೆ ಇದ್ದರಿಂದ ನಮ್ಮ ತಾಯಿ ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಬಿಟ್ಕೊಡ್ತೀನಿ. ಸೊ ನಾನು ಯಾವಾಗ್ಲೂ ಅಲ್ಲಿ ಬೋಧಕರು ಬರುವಾಗ ಅವರು ಬೆಳಿಗ್ಗೆ ಅಥವಾ ಸಾಯಂಕಾಲ ನಮ್ಮನ್ನ ಪ್ರಾರ್ಥನೆ ಕೂರಿಸ್ಬಿಟ್ಟು ಹಾಡನ್ನ ಕಲಿಸುವಾಗ, ವಾಕ್ಯಗಳನ್ನು ಹೇಳುವಾಗ ನಾನು ಅದನ್ನು ಬಹಳ ಇಷ್ಟಪಡ್ತೀನಿ. ಅಲ್ಲಿ ಕೂತ್ಕೊಂಡು ಸಣ್ಣವನಾಗಿರುವಾಗ ಕಲಿಯುವಂತ ಒಂದು ಅವಕಾಶ. ಅನಂತರ ನಾನು 6 ವರ್ಷದವನಾದ್ಮೇಲೆ ನನ್ನನ್ನ ನಮ್ಮ ಕಾಮಗೆರೆ, ನಮ್ಮ ಊರು, ಅಲ್ಲಿ ಏಡೆಡ್ ಮಿಷನ್ ಕ್ರಿಶ್ಚಿಯನ್ ಸಂಸ್ಥೆ ಶಾಲೆ, ಅಲ್ಲಿ ನನಗೆ ಕ್ರೈಸ್ತಿಯ ಶಾಲೆಯಲ್ಲಿ ಕಲಿಯುವಂತ ಒಂದು ಅವಕಾಶ. ಮನೆಯಲ್ಲೆಲ್ಲ ಹಬ್ಬ ಹರಿದಿನ ಹಿಂದೂಗಳ ವಾತಾವರಣ ಇರ್ತಿತ್ತು. ಆದ್ರೆ ಶಾಲೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ನಮ್ಗೊಂದು ವಾಕ್ಯವನ್ನ ಕಲಿಸಿ ಮತ್ತೆ ಹಾಡುಗಳನ್ನ ಕಲಿಸಿ, ಅಲ್ಲಿ ಹಾಡ್ತಿದ್ದಂತ ಹಾಡುಗಳು ನನಗೆ ಬಹಳ ಇಷ್ಟ. ಅದರಲ್ಲಿ ಇನ್ನಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ, ಸಣ್ಣವನಾಗಿದ್ದಾಗ ಬಹಳ ಇಷ್ಟಪಟ್ಟಂತ ಹಾಡು. ಇನ್ನಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆತ್ಮನ, ಯೇಸು ಆತ್ಮ ರಕ್ಷಕ. ಹುಟ್ಟಿನಿಂದಲೇ ನನಗೆ ಹಾಡೋದು ಅಂದ್ರೆ ಬಹಳ ಇಷ್ಟ. ಮತ್ತು ಹಾಡೋದು ಕೂಡ ದೇವರು ನನಗೆ ಒಳ್ಳೆ ರೀತಿಯಲ್ಲಿ ಒಂದು ಸ್ವರವನ್ನ ಕೊಟ್ಟು ಈ ಹಾಡನ್ನ ನಾನು ಚೆನ್ನಾಗಿ ಅದನ್ನ ಮನೇಲಿ ಬಂದಾಗೆಲ್ಲ ಹಾಡಿಸ್ತಿದ್ದೆ. ನಾನು ಹಾಡ್ತೀನಿ. ಕೆಲವು ಸಾರಿ ರಾತ್ರಿ ಮಲ್ಕೊಂಡಾಗ ಈ ಹಾಡನ್ನ ಹಾಡಿದಾಗ ಅವಾಗ ಹಳ್ಳಿ ಜನ ಜಲ್ದಿ ಬೇಗನೆ ಮಲ್ಕೊಂಡ್ಬಿಡ್ತೀವಿ. 7 ಗಂಟೆಗೆಲ್ಲ ನಿದ್ರೆ ಅವ್ರು. ಸೊ 7 ಗಂಟೆಗೆಲ್ಲ ನಮ್ದು ಊಟ ಮುಗಿದಿರ್ತೀವಿ, ಮಲ್ಕೋತೀವಿ. ಬೇಸಿಗೆನಲ್ಲಿ ಅಂಗಳದಲ್ಲಿ ಚಾಪೆಗಳನ್ನ ಹಾಕೊಂಡು ಮಕ್ಕಳು ನಾವು ಮಲ್ಕೋತಿದ್ವಿ. ಆಕಾಶದಲ್ಲಿ ತಾರೆಗಳನ್ನ ನೋಡ್ತಿದ್ವಿ. ತಾರೆಗಳನ್ನ ನೋಡ್ಕೊಂತಾನೆ ನಾನು ಹಾಡೋದು. ಹಾಗೆ ಹಾಡುಗಳನ್ನ ಹಾಡ್ತಿದ್ದೆ. ಈ ಹಾಡುಗಳನ್ನ ಹಾಡುವಾಗ ನಮ್ಮ ಗಲ್ಲಿಯಲ್ಲಿ, ನಮ್ಮ ಬೀದಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಸಾಲಾಗಿ ಮನೆ ಮುಂದೆ ಚಾಪೆಗಳನ್ನ ಹಾಸ್ಕೊಂಡು ಮಲ್ಕೋ. ಬಟ್ ಅವ್ರಿಗೆ ನಾನು ಎಂಟರ್ಟೈನ್ಮೆಂಟ್. ಅಲ್ಲಿರ್ತಕ್ಕಂಥ ಎಲ್ರು ಬೀದಿ ಕೊನೆ ತನಕ ನಾನು ಹಾಡನ್ನ ಕೇಳ್ತಿದ್ದೆ. ರಾತ್ರಿ ನಾನು ಎಷ್ಟು ದೇವರ ಹಾಡುಗಳನ್ನ ಹಾಡ್ತಿದ್ದೆ ಅವನ್ನೆಲ್ಲ ಅವ್ರು ಕೇಳ್ತಿದ್ದೆ. ನಾನು ಹಾಡ್ತಿದ್ದೆಲ್ಲ ಶಾಲೆಯಲ್ಲಿ ಕಲಿಸಿದಂತೆ ಯೇಸು ಸ್ವಾಮಿ ಹಾಡು. ಹೀಗಾಗಿ ನನ್ನ ಬಾಲ್ಯದಿಂದಲೇ ದೇವರನ್ನ ಸ್ತುತಿಸುವಂತಹ ಹಾಡುವಂತ ಅವಕಾಶವನ್ನು ದೇವರು ನಮಗೆ ಕೊಟ್ಟು, ಹಾಡುವಂತ ವರವನ್ನ ಕೊಟ್ಟು, ಅದನ್ನ ಅಂತ ರೀತಿಯಲ್ಲಿ ಅದ್ಭುತವಾಗಿ ಸ್ವಾಮಿ ನನ್ನನ್ನು ಉಪಯೋಗಿಸ್ಕೊಂಡಿದ್ದಾನೆ ಅಂತ ಈಗ ನೆನೆಸ್ಕೊಂಡ್ರೆ ನನಗೆ ಬಹಳ ಹೆಮ್ಮೆ ಅನ್ಸ್ತದೆ. ಯಾಕಂದ್ರೆ ನಾನು ಮಗುವಾಗಿದ್ದಾಗಲೇ ಸುವಾರ್ತೆಯನ್ನ ಸಾರಿತೀನಿ. ಅಲ್ಲಿದ್ದ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಬಂಧುಗಳಲ್ಲಿ ಎಲ್ಲಾ ಇದ್ದಿದ್ದಾರೆ. ಅವರೆಲ್ಲ ಮಲಕೊಂಡು ನನ್ನ ಹಾಡನ್ನ ಕೇಳ್ತಿದ್ರು. ದಿವಸ
ಬೆಳಿಗ್ಗೆ ನಾನು ಹೋಗುವಾಗ ಬರುವಾಗ ನನ್ನ ಬಗ್ಗೆ ಹೆಮ್ಮೆ ಪಡ್ತಿದ್ರು, ನನ್ನ ಬಗ್ಗೆ ಮೆಚ್ಚುಗೆ ಮಾತಾಡ್ತಿದ್ರು, ನಾನು ಹಾಡೋದನ್ನ ಕೇಳಿದ್ರೆ ನನಗೆ ಹೇಳ್ತಿದ್ರು, ನನಗೊಂಥರ ಖುಷಿ ಕೊಡ್ತಿತ್ತು, ಸಂತೋಷ ಕೊಡ್ತಿತ್ತು. ಹಾಗಾಗಿ ಮತ್ತು ಇನ್ನೊಂದ್ ದಿವಸ ಹೊಸ ಹಾಡು ಕಲ್ತ್ರೆ ಅದನ್ನ ಹಾಡೋ ತನಕ ನಂಗೆ ಸಮಾಧಾನ ಇರ್ತಿಲ್ಲ ರಾತ್ರಿ ಮಲಗುವಾಗ. ಹೀಗಾಗಿ ನಾನು ಚಿಕ್ಕವನಾಗಿರುವಾಗ ದೇವ್ರನ್ನ ಬಹಳ ಪ್ರೀತಿ ಮಾಡಿದೆ. ದೇವ್ರು ಎಷ್ಟು ಪ್ರೀತಿ ಮಾಡಿದೆ ಅಂತಂದ್ರೆ, ಅಲ್ಲಿ ಶಾಲೆನಲ್ಲಿ ಸೈತಾನ ಶಿಲುಬೆಗೆ ಯೇಸು ಸ್ವಾಮಿಯನ್ನ ಹಾಕುವಾಗ ಆ ತೂತರು ಆ ಒಂದು ರೋಮನ್ ಸಿಪಾಯಿಗಳು ಕೈಗೆ ಮೊಳೆಯುವಾಗ ಅದು ಚಿತ್ರಪಟಗಳು ನಮ್ಗೆ ಕೊಡ್ತಿದ್ರು. ಅದ್ ನನ್ಗೆ ಇಷ್ಟ ಆಗ್ತಿಲ್ಲ. ಆ ಮೊಳೆಗಳು ಹೊಡೆದು ಚಿತ್ರಪಟಗಳನ್ನ ಹರಿದು ಬಿಸಾಕ್ತಿರ್ತಿದ್ರು, ಕೋಪ ಬರ್ತಿದ್ರು. ಯೇಸು ಸ್ವಾಮಿ ಚಿತ್ರ ಹಿಂಸೆ ಕೊಡ್ತಾರಲ್ಲ, ನೋವು ಕೊಡ್ತಾರಲ್ಲ, ಯೇಸು ಸ್ವಾಮಿ ಎಷ್ಟು ಒಳ್ಳೆಯವರು. ದೇವ್ರನ್ನ ಬಹಳ ಪ್ರೀತಿ ಮಾಡಿದ್ರು. ಅಲ್ಲಿ ಮಾಡ್ಬಾರ್ದಾಗಿತ್ತು. ಅವ್ರು ನನ್ನ ಕೈ ಸಿಕ್ಕಿದ್ರೆ ಅವ್ರನ್ನ ಹೊಡೆದು ಬಿಡ್ಬೇಕು, ಅವ್ರು ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು. ಚಿಕ್ಕವನಾಗಿರುವಾಗಲೇ ನನಗೆ ಒಂಥರ ಯೇಸು ಸ್ವಾಮಿ ಮೇಲೆ ಅಷ್ಟೊಂದು ಪ್ರೀತಿ. ಯೇಸು ಸ್ವಾಮಿಗೆ ಏನಾದ್ರು ಯಾರು ಒಂದು ಮಾಡ್ತಾರೆ ಅಂದ್ರೆ ನನ್ಗೆ ಒಂಥರ ಕೋಪ ಸಹಿಸ್ಕೊಳಕ್ ಆಗ್ತದೆ. ಮೋಸ್ಟ್ಲಿ ದೇವರು ಅದಕ್ಕೆ ಅಂತ ಪ್ರೀತಿಯನ್ನ ನಾನು ಕೊಟ್ಟರು. ನಾನು ಅಷ್ಟೊಂದು ದೇವ್ರನ್ನ ಪ್ರೀತಿ ಮಾಡಿಸ್ತೇನೆ. ಆ ಪ್ರೀತಿನೇ ನನ್ನನ್ನ ದೇವ್ರ ಬಳಿಗೆ ಕರ್ಕೊಂಡು, ನಾನು 18 ವರ್ಷದವನಾದಾಗ SSLC ಫೇಲ್ ಆಗ್ಬಿಟ್ಟೆ. ಫೇಲ್ ಆದ್ಮೇಲೆ ನಮಗೆ ಮಾಡೋಕೇನು ಕೆಲಸ ಗೊತ್ತಿಲ್ಲ. ಸ್ಕೂಲ್ ಓದ್ತಿದ್ದವರು, ದುಡಿಯೋದಕ್ಕೂ ಬರಲ್ಲ. ಅಷ್ಟೊತ್ತಿಗೆ ನಮ್ಮ ತಾಯಿ ತೀರ್ಕೊಂಡ್ಬಿಟ್ಟಿದ್ರು ಸಣ್ಣವನಾಗಿ. ತಂದೆ ಒಬ್ಬಳು, ಅವ್ರಿಗೇನು ಮಾಡಕ್ಕ. ಈ ಸಮಯದಲ್ಲಿ ತಾನೇ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗ ಈ ದುಡಿಯುವಂತ ಕೆಲಸ ನಮ್ಗೇನು ಹಳ್ಳಿನಲ್ಲಿ ಇನ್ನೇನ್ ಕೆಲಸ, ಹೊಲದಲ್ಲಿ ಅದು ಇದು ಕೆಲಸ. ಆ ಸಮಯದಲ್ಲಿ ನಮ್ಮ ಊರಲ್ಲಿ ಗುಡ್ಡಲ್ ಜಲಾಶಯ ಕಟ್ತಾ ಇದ್ರು. ಅಲ್ಲಿ ಮಣ್ಣು ಹೊರೋದಕ್ಕೆ ಮಕ್ಕಳು ಜನರು ಆ ಸಮಯದಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದು ಒಂದು ಟ್ರ್ಯಾಕ್ಟರ್ ತಂದು ಕೆಲಸ ಮಾಡೋರೆಲ್ಲ ಟ್ರ್ಯಾಕ್ಟರ್. ನಮ್ಮ ತಂದೆ ನನ್ನನ್ನು ಅಲ್ಲಿ ಕಳಿಸ್ಬೇಕು. ದಿವ್ಸಕ್ಕೆ 3 ರೂಪಾಯಿ ಕೂಲಿ. ನನ್ನ ಹತ್ತಿಸಿ ಕಳಿಸ್ಬೇಕು. ನಾನು ಅಲ್ಲಿ ಹೋಗಿ ದಿವಸ ಸಾಯಂಕಾಲ ತನಕ ಆ ಚಾನಲ್ ಇಂದ ಮಣ್ಣು ಹೊರ್ತಿರ್ತಾರೆ. ಕೆಳಗಡೆ ಮಣ್ಣು ತುಂಬಿಕೊಟ್ಟು ನಾನು ಮೇಲ್ ತಂದು ಹಾಕ್ಬೇಕು. ಒಂದ್ ದಿವಸ ಮಧ್ಯಾಹ್ನ ಬಿಸಿಲಲ್ಲಿ ಅದನ್ನ ಹೊತ್ಕೊಂಡ್ ಬರುವಾಗ ಆ ಸೈಡ್ ಅಲ್ಲಿ ಎಲ್ಲೋ ಬೆಣಚ್ ಕಲ್ಲಿತ್ತು, ನಮ್ಗೆ ಗೊತ್ತಿಲ್ಲ. ನನ್ನ ಹೆಬ್ಬೆರಳು ಹೊಡೆದು ಅಂತ ಬಿಸಿಲಲ್ಲಿ ಹಂಗೆ ಕಾಲ್ ತುಂಬಾ ಹರಿಯಕ್ ಶುರುವಾಗುತ್ತೆ, ತಡ್ಕೊಳಕ್. ಹಂಗೆ ನನ್ ಮನೆಗೆ ನೋವಲ್ ಬಂದ ಮೇಲೆ ನಮ್ ತಂದೆ ಅದನ್ನ ನೋಡ್ಬಿಟ್ಟು ಇನ್ಮೇಲೆ ಕೆಲ್ಸಕ್ಕೆ ಹೋಗ್ಬಿಡಪ್ಪ, ಏನಾರ ಮಾಡಿ ಬದುಕಲ್ಲಿ ನೆನ್ಸ್. ಅಷ್ಟೊತ್ತಿಗೆ ನಮ್ಮ ಅಣ್ಣ ಒಬ್ರು ಬಳ್ಳಾರಿನಲ್ಲಿದ್ರು. ಅವರು ಪಾಸ್ಟರ್ ಕೆಲಸ, ಅವರಾಗ್ಲೇ ಯೇಸು ಸ್ವಾಮಿ ನಂಬಿಕೊಂಡು ದೊಡ್ಡಪ್ಪನ ಅವರು ಬಂದು ಅವತ್ತು ಮನೇಲಿ ಇದ್ರು. ಆ ಟೈಮ್ಗೆ ಅದು ಹಾಕಿತ್ತು. ಅವ್ರು ಅದನ್ನ ನೋಡ್ಬಿಟ್ಟು, ಸರಿ ನೀನು ಇಲ್ಲಿ ಕಷ್ಟಪಡೋದು ಬೇಡ, ಬಾ ನನ್ನ ಜೊತೆಗೆ. ನನ್ನ ಬಳ್ಳಾರಿನಲ್ಲಿ ಬನ್ನಿಮಟ್ಟಿ ಹಳ್ಳಿ, ಸುಂದರವಾದಂತಹ ಹಳ್ಳಿ, ಸುತ್ತಮುತ್ತ ನದಿ, ಮಧ್ಯದಲ್ಲಿ ಊರು. ಯಾವ ಕಡೆಗೆ ಹೋಗ್ಬೇಕಾದ್ರೂ ನಾವು ನೀರನ್ನ ದಾಟ್ಕೊಂಡು ಹೋಗ್ಬೇಕು. ಆ ಅಲ್ಲಿ ಹೋದಲ್ಲಿ ಭಾಷಲ್ ಮಿಷನ್ಸ್ ಅಂದ್ರೆ ನಮ್ಮ ಸಭೆ ಸವಿತಾ ಮಿಷನ್, ಅಲ್ಲಿ ನಾವು ಹೋದ್ವಿ. ಅಲ್ಲಿ ನನಗೆ ಈ ಒಂದು ಸತ್ಯವೇದದ ಜ್ಞಾನಬೋಧೆ, ದೀಕ್ಷಾಸ್ನಾನ ಜ್ಞಾನಬೋಧೆ ಪುಸ್ತಕ. ಆ ಪುಸ್ತಕದಿಂದ ಅವರು ನನಗೆ ಇದನ್ನ ನೀನು ಓದ ಮೇಲೆ ನೀನು ಯೇಸು ಸ್ವಾಮಿ ನಂಬ್ಕೊಂಡು ಯೇಸು ಸ್ವಾಮಿ ಹೆಸರ ಮೇಲೆ ನೀನು ದೀಕ್ಷಾಸ್ನಾನ ತಗೊಂಡು ದೇವರು ನಿನ್ನ ಆರಿಸ್ಕೊಂಡಿದ್ದಾರೆ, ಸೇವೆ ಓದು. ಅದನ್ನ ನಾನು ಓದಕ್ ಶುರು. ಅಲ್ಲಿಂದ ನಾನು ಸತ್ಯವೇದ ಓದಕ್ ಶುರು ಮಾಡಿದೆ. ದೇವರ ಪ್ರೀತಿ ಮಾಡಕ್ ಶುರು ಮಾಡಿದೆ. ದೇವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ ಶುರು. ಆಮೇಲೆ ದೇವರು ನನ್ನಿಂದ ದೇವರಿಂದ ನನ್ನನ್ನು ಆಗಿಸ್ಲಿಕ್ಕೆ ಯಾವುದು ಕೂಡ ಅತಿ ಆಗ. ಆ ನಂತರ ನಾನು ದೇವರನ್ನ ಪ್ರೀತಿ ಮಾಡ್ತಾ ದೇವರ ವಾಕ್ಯವನ್ನ ಕಲಿತಾ ಒಂದು ದಿವಸ ದೀಕ್ಷಾಸ್ನಾನ ಬನ್ನಿಮಠದಲ್ಲಿ ತುಂಗಭದ್ರೆ ನದಿಯಲ್ಲಿ ಸುಂದರರಾಜ್ ಅಂತೇಳಿ ಅವರು ನನಗೆ ನನ್ನ ಜೊತೆಲಿ ಇನ್ನೊಬ್ಬ ಲಿಂಗಾಯತ ಹುಡುಗ ಚನ್ನವೀರ್ ಅಂತೆ, ಅವನು ನನ್ನ ಸ್ನೇಹಿತ, ನನ್ನ ಜೊತೆಲಿ. ನಾವಿಬ್ರು ಒಬ್ಬನೊಬ್ರು ಸ್ನೇಹಿತ. ಅಲ್ಲಿದ್ಕೊಂಡು ಅವನು ನನ್ನ ಕ್ಯಾರೆಕ್ಟರ್, ಅವನ ಕ್ಯಾರೆಕ್ಟರ್, ಅವನು ನನ್ನ ಗುಣಗಳಿತ ಇಷ್ಟ ಇತ್ತು. ಅವನು ಕೂಡ ಅವನು ಆವಾಗ PUC ಮುಗಿಸ್ಕೊಂಡು ರಾಜ್ಯಕ್ಕೆ ಬಂದಿದ್ದ. ಅವನ ನನ್ನ ಜೊತೆಲಿ ಬರ್ತಿದ್ದ. ಇಬ್ರು ಕೂತ್ಕೋತಿದ್ವಿ, ಸತ್ಯವೇದ ಪಾಠಗಳನ್ನ ಕಲಿತಿದ್ವಿ. ಅವನು ನನ್ನ ಜೊತೆಲಿ ದೀಕ್ಷಾಸ್ನಾನ ತಂದಿದ್ದ. ನಾನು ದೇವರ ಸೊ ಅವನು ಅಲ್ಲೇ ಉಳಿದ್ಬಿಟ್ಟ. ನನ್ನ ಜೀವನ ಬದಲಾಯ್ತು. ನಾನು ಅಲ್ಲಿಂದ ಬೇರೆ ಕಡೆ ಬಂದೆ. ಹೀಗಾಗಿ ಅವ್ನು ನನ್ನಿಂದ ದೂರ ಹೋದ. ಇನ್ನಿನ ತನಕ ಅವನ್ನ ನೋಡಕ್ ಆದ್ರೆ ಅಲ್ಲಿ ನಾನು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡ್ಕೊಂಡೆ.
ನಂತರ ನಾನು ಊರಿಗೆ ಬಂದ್ಮೇಲೆ ನನ್ನನ್ನ ನೇರವಾಗಿ ಬೆಳಗಾವಿಗೆ ಬೋಧಕನಾಗಿದ್ದ. ಅಂದಿನಿಂದ 1981 ಜನವರಿ 2ನೇ ತಾರೀಕು ನಾನು ನಮ್ಮ ಊರನ್ನ ಬಿಟ್ಟು ಬೆಳಗಾಂ ಹೋದೆ. ಬೆಳಗಾಂನಲ್ಲಿ ನನ್ನ ಬೋಧಕರು ಪಾಸ್ಟರ್ ಪದ್ಮರಾಜ್ ಅವರು ವಡಗಾಂ ಅಂತಕ್ಕಂಥ ಒಂದು ಸ್ಥಳ ಇದೆ, ಅಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ ಸ್ಥಾಪನೆ ಆಗುವಂತ ಸಮಯದಲ್ಲಿ ಇನ್ನೂ ಸ್ಥಾಪನೆ ಆಗಿರಲಿಲ್ಲ. ಅದಕ್ಕೋಸ್ಕರ ಒಂದು ರೂಮ್ ಅನ್ನ ಬಾಡಿಗೆಗೆ ಖರೀದಿ ಮಾಡಿದ್ರು. ಬಾಡಿಗೆಗೆ ಅಲ್ಲಿ ನಾನು ನೋಡ್ಬಿಟ್ಟು ಇದು ಒಂದು ಸ್ಕೂಲ್ ಓಪನ್ ಮಾಡ್ಬೇಕು, ನಾವೆಲ್ಲ ಸೇರ್ಕೊಂಡು ಈ ಬೇಸಿಗೆನಲ್ಲಿ ಏನಾದ್ರು ಹೇಳಿ ಆಗ್ಬಿಟ್ಟು ಅದರ ಪಕ್ಕದಲ್ಲಿ ಒಂದು ಊರು ಸಿಗನಾಮಟ್ಟಿ, ಅಲ್ಲಿ ಒಂದು ಸಣ್ಣ ಆಲಯ ಇತ್ತು. ಅಲ್ಲಿ ನನ್ನನ್ನ ಹೋಗಿ ಶನಿವಾರ ಹೋಗಿ ಪ್ರೇಯರ್ ಮಾಡು, ಆರಾಧನೆ ಅಂತ ಹೇಳಿ ಬಾಡಿಗೆ ಸಹ ತೆಗೆದುಕೊಟ್ಟು, ನೀನು ಈ ರೂಮಲ್ಲಿ ಇದ್ಕೊಂಡು ನೀನು ಅಲ್ಲಿ ಹೋಗಿ, ಅಲ್ಲಿಂದ 8 ಕಿಲೋಮೀಟರ್ ನಾನು ಪ್ರಯಾಣ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಹೋಗಿ ಅಲ್ಲಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಸಬ್ಬತ್ತಿನ ಇದ್ದು ನಾನು ಮತ್ತೆ ಅಲ್ಲಿ ಬಂದೆ. ಅಲ್ಲಿಂದ ಪ್ರಾರಂಭವಾಯಿತು ಸೇವೆ. ಸೊ ಹೀಗೆ ಸ್ವಾಮಿ ನನ್ನನ್ನು ಆಶೀರ್ವಾದ ಮಾಡಿ ತನ್ನ ಸೇವೆ ಕೂರಿಸಿಕೊಂಡು ಅನೇಕ ಏಳು ಬೀಳುಗಳು ನನ್ನ ಜೀವಿತದಲ್ಲಿ ದೇವರು ನನ್ನನ್ನು ಅತಿಶಯವಾಗಿ ನಡೆಸ್ಕೊಂಡು ಇವತ್ತು ನಿಮ್ಮ ಮುಂದೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಸುವಾರ್ಥ ಸೇವೆ 63 ವರ್ಷಗಳು, ನನ್ನ ವೈಯಕ್ತಿಕವಾದಂತಹ ಜೀವಿತ 63 ವರ್ಷಗಳು ಸಂದು ಹೋಗಿವೆ. ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿಕೊಂಡು 40 ವರ್ಷ ಮೇಲಾಯಿತು. ಯೇಸು ಸ್ವಾಮಿಯ ಸೇವೆಯನ್ನ ಪ್ರಾರಂಭ ಮಾಡಿ ಕೂಡ 40 ವರ್ಷಗಳಾಗಬೇಕು. ಹೀಗೆ ಸ್ವಾಮಿ ಅದ್ಭುತಕರವಾಗಿ ಆಶ್ಚರ್ಯವಾಗಿ ಅಂತಹ ಅನುಭವಗಳು ನಿಮ್ಮ ಜೀವಿತದಲ್ಲಿ ಇದ್ದು ನಿಮ್ಮ ಸೇವೆಯಲ್ಲಿ ದೇವರು ಹೇಗೆ ನಡೆಸಿದ್ದನು ಅಂತ ಅನುಭವ ನಿಮ್ಮದೂ ಆಗಿರ್ಬೇಕು ಎಂಬುದಾಗಿ ನಾನು ಅಂತೇನೆ. ಸೊ ಇವತ್ತು ನನ್ನ ಸಾಕ್ಷಿಯನ್ನ ನಾನು ಹೇಳೋದಕ್ಕೆ ಅವಕಾಶ ಮಾಡ್ಕೊಳ್ತೇನೆ. ನಾಳೆ ದಯಮಾಡಿ ನೀವು ನಿಮ್ಮ ಇಂಥದೊಂದು ಸಾಕ್ಷಿಯ ಮುಖಾಂತರವಾಗಿ ಕಾರ್ಯಕ್ರಮದಲ್ಲಿ ಬಂದು ದೇವರನ್ನ ಮಹಿಮೆಪಡಿಸಬೇಕು, ನಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳಬೇಕು. ದೇವರು ನಮ್ಮ ಜೊತೆಯಲ್ಲಿ ಇದ್ದು ನಡೆಸಿದಂತ ಅನುಭವಗಳನ್ನ ದೇವರಿಗಾಗಿ, ದೇವರ ಮಹಿಮೆಗಾಗಿ ನೀವು ಸಾಕ್ಷಿ ಹೇಳ್ಕೊಳ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯ ಮುಗಿದಿದ್ದರಿಂದ ನಾನು ಪ್ರಾರ್ಥನೆಗೆ ಹೋಗ್ತೇನೆ. ಯಾಕಂದ್ರೆ ಇದು ಪ್ರಾರ್ಥನಾ ಸಮಯ, ಹೆಚ್ಚಿನ ಸಮಯವನ್ನ ಪ್ರಾರ್ಥನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ಅವರಿದ್ದಾರೆ ಮತ್ತು ಸಹೋದರ ಹಿರಿಯರಂತ ಪ್ರೇಮ್ ಮಾಡ್ತಿದ್ದಾರೆ. ಸಮಯ ಬಹಳ ಬೇಡ್ರಿ, ಪ್ರಾರ್ಥನೆಯಲ್ಲಿ ಆದಷ್ಟು ಕಡಿಮೆ ಇರಲಿ, ಅಷ್ಟರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಇಬ್ಬರು ಸಹೋದರಿ ಆನಿ ಮತ್ತು ಹಿರಿಯರಂತ ಪ್ರೇಮ ಸರ್ ಅವ್ರನ್ನ ಕೇಳ್ಕೊಳ್ತೇನೆ, ಪ್ರಾರ್ಥನೆ ಮಾಡ್ಬೇಕಿತ್ತು. ಸೊ ಈ ಭೂಮಿ ಮೇಲೆ ಪ್ರತಿಯೊಬ್ಬರು ದೇವರನ್ನ ಪ್ರೀತಿಸುವಂತ ಅವಕಾಶವನ್ನ ದೇವರು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಾರೆ. ಇವತ್ತು ನಾವು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡ್ಕೊಂಡಿದ್ದರಿಂದ ದೇವರನ್ನ ನಾವು ಅಷ್ಟಾ ಪ್ರೀತಿ ಮಾಡ್ತೀವಿ. ದೇವರಿಲ್ಲದೆ ನಮಗೆ ಒಂದು ಕ್ಷಣನೂ ಕೂಡ ಬದುಕೋಕ ಕ್ರಿಸ್ತನು ಅಂದ್ರೆ ನಮಗೆ ಭೂಮಿ ಮೇಲೆ ಎಲ್ಲದಕ್ಕಿಂತ ಇಷ್ಟ ಅಲ್ವಾ? ಹಾಗೆ ತನ್ನನ್ನು ಸೃಷ್ಟಿ ಮಾಡುವಂತ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಸೃಷ್ಟಿ ಮಾಡುವಂತ ತನ್ನ ಸೃಷ್ಟಿಕರ್ತನ ಬಗ್ಗೆ ಒಂದು ಕ್ಷಣವಾದರೂ ಯೋಚನೆ ಮಾಡುವ ಹಾಗೆ, ಸೃಷ್ಟಿಕರ್ತನ ಬಗ್ಗೆ ಸಿಗಬೇಕಾದಂತಹ ಪೂರ್ಣ ಮಾಹಿತಿ, ತಿಳುವಳಿಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಿಗುವ ಹಾಗೆಯೂ ಈ ಕೊನೆ ಕಾಲದಲ್ಲಿ ದೇವರ ಆತ್ಮನು ಕಾರ್ಯ ಮಾಡಬೇಕು. ಈ ಆಗಲೇ ಸೈತಾನನು ಜನರ ಹೃದಯಗಳನ್ನ ಕಟ್ಟಿ ಹಾಕಿದ್ದಾನೆ. ಈ ಬಂಧನದಿಂದ ಬಿಡಿಸಬೇಕಾಗಿದೆ. ಅನೇಕ ವಿಧವಾದಂತಹ ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು, ಧರ್ಮ, ಜಾತಿ, ಕುಲ, ಪಂಗಡ ಇವೆಲ್ಲವುಗಳನ್ನ ಸೃಷ್ಟಿ ಮಾಡಿ ಮನುಷ್ಯನಲ್ಲಿರ್ಬೇಕಾದಂತ ಶ್ರೇಷ್ಠವಾದ ಪ್ರೀತಿಯನ್ನ ಹೊಡೆದು ಚೂರು ಚೂರು ಮಾಡಿದ್ದಾರೆ. ಸಂಬಂಧಗಳು ಬಿದ್ದು ಹೋಗಿ ಪ್ರೀತಿ ಹಾಳಾಗೋದು, ಮನುಷ್ಯತ್ವವನ್ನೇ ಜನರು ಕಳೆದುಕೊಂಡು ಇವತ್ತು ಕೇವಲ ತಮ್ಮ ಮೂಢ ಅಥವಾ ಅಜ್ಞಾನದ ನಂಬಿಕೆ ತತ್ವಗಳಿಗಾಗಿ ಅನೇಕರ ಜೀವವನ್ನ ತೆಗೆದುಕೊಳ್ತಿದ್ದಾರೆ. ಪ್ರೀತಿ ಅನ್ನೋದೇ ಏನೆಂಬುದರ ಅರ್ಥನೇ ಮರ್ತು ಬಿಟ್ಟಿದ್ದಾರೆ. ಪ್ರೀತಿಯ ನಿಜಗುಣವನ್ನ ಸಂಪೂರ್ಣವಾಗಿ ತೊರೆದಿದ್ದಾರೆ. ದ್ವೇಷ ಮಾಡೋದೇ ಪ್ರೀತಿಯನ್ನು ಲೆಕ್ಕಕ್ಕೆ ಹೋಗಿದ್ದಾರೆ. ಕೊಲೆ ಮಾಡೋದೇ ಪ್ರೀತಿ ಎಂಬ ಲೆಕ್ಕಕ್ಕೆ ಹೋಗಿದ್ದಾರೆ. ಸೊ ಇದು ದೇವರಿಂದ ಒಬ್ಬ ಮನುಷ್ಯನನ್ನ ಬಹಳ ದೂರ ತೆಗೆದುಕೊಂಡು ಹೋಗಿ ದೊಡ್ಡ
ಒಂದು ಶಿಕ್ಷೆಗೆ ಮನುಷ್ಯನನ್ನ ತಳ್ಳುವಂತದ್ದಾಗಿದೆ. ಅದು ಇಂಥ ಘೋರವಾದಂತಹ ಸ್ಥಿತಿ ಈ ಲೋಕದಲ್ಲಿ ಮಾನವರ ಜೀವಿತವನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸತ್ಯದ ಸುವಾರ್ತೆ ಸಾಲ್ಪಡಬೇಕು. ಈ ಸುವಾರ್ತೆಯನ್ನ ದೇವರನ್ನ ಪ್ರೀತಿಸುವಂತ ನಮ್ಮಂತವರು ಅವರಿಗೆ ತಲುಪಿಸ್ಬೇಕಾಗ್ತದೆ. ಅದಕ್ಕೆ ದೇವರ ಪ್ರಸನ್ನತೆ, ದೇವರ ನಡೆಸುವಿಕೆ, ದೇವರ ಪ್ರೇರಣೆ, ದೇವರ ಆತ್ಮನ ಕಾರ್ಯಗಳು ನಡೀಬೇಕಾಗಿದೆ. ಕೊನೆ ಕಾಲದಲ್ಲಿ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಸ್ವಾಮಿ ವಾತಾವರಣವನ್ನ ತಿಳಿಯಾಗಿಸಿ ಸುವಾರ್ತೆಯನ್ನ ಮುಟ್ಟಿಸಿ ನಾಶವಾಗುತ್ತಿರುವಂತ ಈ ಲೋಕದಲ್ಲಿ ನಾಶವಾಗುತ್ತಿರುವಂತ ಜನರನ್ನು ರಕ್ಷಿಸಲಿಕ್ಕಾಗುವಂತೆ ದೇವರ ಆತ್ಮನು ಕ್ರೈಸ್ತ ಸಭೆಗಳನ್ನ, ಕ್ರೈಸ್ತ ವಿಶ್ವಾಸಿಗಳನ್ನ, ದೇವರ ಮಕ್ಕಳನ್ನು ಉಪಯೋಗಿಸಿ ಮತ್ತು ಬಡತನದಲ್ಲಿ, ದುಃಖದಲ್ಲಿ, ಸಂಕಷ್ಟದಲ್ಲಿ, ನೋವಿನಲ್ಲಿ ಇರ್ತಕ್ಕಂಥವರಿಗೆ ಸಾಂತ್ವನವನ್ನು, ಸಮಾಧಾನವನ್ನು, ಧೈರ್ಯವನ್ನು ತುಂಬಿ ಅವರ ಕಷ್ಟಗಳಿಂದ ಅವ್ರನ್ನ ಮೇಲೆತ್ತಿ ಅವರ ಅನುಭವದಲ್ಲಿ ಯೇಸು ಕ್ರಿಸ್ತನು ಉನ್ನತೋನ್ನತನು ಇರತಕ್ಕಂತ ಅಂತ ಆತ್ಮೀಯ ಸಂಬಂಧವನ್ನು ಅವರ ಹೊಂದಿಕೊಳ್ಳುವ ಹಾಗೆ ಕರ್ತನ ಆತ್ಮನು ನಡೆಸಲಿ ಎಂಬುದಾಗಿ ಅಂತ ಒಂದು ಅನುಭವಕ್ಕಾಗಿ ನಾವು ದೇವರಲ್ಲಿ ಅಂಗಲಾಚಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡೋಣ. ಅಂತ ಒಂದು ಆಶೀರ್ವಾದವನ್ನ ಈ ಭೂಮಿ ಮೇಲೆ ಸುರಿಸಲಿ ಸ್ವಾಮಿ. ಪ್ರತಿಯೊಬ್ಬ ನಮ್ಮ ನೆರೆಯವರು ಯೇಸು ಕ್ರಿಸ್ತನನ್ನ ಪ್ರೀತಿಸಿದಂತ ವ್ಯಕ್ತಿಗಳಾಗಿ ನಮಗೆ ಸಿಗುವಂತ ಅವಕಾಶ ನಮಗೆ ಸಿಗಲಿ ಎಂಬುದಾಗಿ ಅಂತ ಆ ಮಟ್ಟಕ್ಕೆ ಸತ್ಯದ ಸುವಾರ್ತೆ ದೇವರ ಸೇವೆ ನಡೀಲಿ. ಅದಕ್ಕೆ ಬೇಕಾದಂತ ಎಲ್ಲಾ ಪರಲೋಕದ ಸುರಕ್ಷತೆಯನ್ನ, ಸುವ್ಯವಸ್ಥೆಯನ್ನ ದೇವರ ಆತ್ಮನು, ದೇವರ ತಂದೆಯಾದ ದೇವರು ನಮಗೆ ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ತೇವೆ. ಅದ ನಂತರ ಮನಸ್ಸಿನಲ್ಲಿ ಕರ್ತನನ್ನ ಪ್ರಾರ್ಥಿಸಲು ಏನೆಲ್ಲ ಆತ್ಮನು ನಿಮ್ಮನ್ನ ಪ್ರೇರಿಸ್ತಾನೋ ಅದನ್ನೆಲ್ಲ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ತೇವೆ. ಸಹೋದರಿ ಆನೆ ಮತ್ತು ಹಿರಿಯರಾದಂತಹ ಪ್ರೇರಿಸ. Let's pray. Our most gracious, loving Heavenly Father, thank you, Lord, for this wonderful opportunity that you have given us to come before thy presence, Lord. What a wonderful testimony that God, you made your son to tell us about his experience, about the past, how he grew, how he accepted the living Jesus Christ as his personal Savior. Yes, Father, we lack much more of knowledge about you. We forget the wonders that you have done in our life. We forget to be thankful and grateful and praiseful each time we fall. You always lift us up, Father. Thank you, Jesus, for your unconditional love, for your mercy, for your grace, for your blessings. Forgive us, Father, for betraying you, for making you carry the heavy cross. Forgive us for getting you nailed on your feet, on your hands, for making you wear the crown of thorns. Forgive us, Lord Jesus, for getting you whipped, getting you pierced, getting you spat, getting you naked, pouring vinegar on you, Lord. Forgive us for making you carry the heavy cross. You died for our sins and you rose again. You made a way for us, Lord. Thank you, Jesus. We praise you, Father. Every time you got nailed, every time you got whipped, what a painful pain that you went across for our sins. Pardon us, Lord. Forgive us, Father. We put you through so much of pain. We put you so much of hatred in ourselves, Lord. Forgive us, Father in heaven. Forgive us, Lord. Yes, Father. You are the loving God. We're far from perfect. Many parts of our character, many parts of our thoughts could be more pure, and things aren't always how we want them to be, Lord. One thing we know for sure, one thing we trust in you and count all with all the heart. Every blessing is the power of God's love. So fill us, oh Father, with your grace and loving spirit. The best answers to all the problems and imperfection is more of you, Lord. Pour yourself over us, Lord, today, each and every people, Lord. Cleanse and restore us. We ask for more of Christ in us to cast out the darkness, fear, hurt, and shame, Father. Your love for us is infinity and all the powerful. We are the children of God. Our lips sings praises to your glory, Father. Yes, Jesus, help us to love the Lord first in our life. Every time something goes wrong in our life, we forget
to even ask you for what we want. Pardon us, Lord Jesus. You are the light of the world, Lord Father. Every darkness may turn into light, Lord Jesus, dear loving God. We're hardened, heavy hearted, and stuck in our ways, but we don't know what to be, Father. We want to change. We need, how can we? Show us how, Lord Father. Lord, yes, Father. How can we doubt? Sometimes we doubt your love. We forget so easily to praise you, to thank you, the hurt, the truth of many times that you died for our sins, Lord. Yes, Father, our heart grows so cold that even the pure innocence put to death for me, for each and every one of us, for our sins, Father. Yes, Lord Jesus. Forgive us for putting you through so much pain, dear God. We pray that you grant us the grace to be able to love you more and more. Help us to love you above all the things in this world. Help us to desire you more than above the money, the wealth, and everything, Father. Help, help, help us to be able to give you with all our love, our heart, with no distractions, Father. We want our heart to seek you first. Seek ye first the kingdom of God, and all the things shall be added unto you. Yes, Lord, put in our hearts the desire to obey your commandments. Fill our minds with thoughts of you, and let our actions reflect how much we love you, Father. Help us to meditate on your words so that we may know that you and your love is in return. Teach us to love you, God, first, because it is in you that we can have the abundant life, Lord. Thank you, Jesus. Help us to love more and more. Let us keep your love in our heart always, Father. Let the world always see your love in each and every Christian children. Let us love others how we have loved us. Oh Father, help us to learn to forgive others, like how you forgive our sins. Let your love never depart from our hearts, Lord. Keep happiness within our soul always, Lord. Let the hate in our hearts be replaced by your love. Let your love be the light unto the path and direct our way and every ways and actions, Lord Jesus. Forgive us, Father. You true God, Lord, make us like a clean thy air, Father. Think the thoughts, Lord Jesus. Remove every hatred, jealousy, pride, grudge, revenge in each and every one of us, Father. Father in heaven, the love, what you gave us is 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 unbelievable, Father. Forgive us, Lord Jesus. Forgive us, Father in heaven, that every time we caused you pain after pain, Father in heaven. Your love is so pure. Your love is so kind. As you said, love is patience. Love is kind. Love is not jealousy or boastful. Love is not proud or rude. Yes, Father, it's all there in our heart, Lord Jesus. When the truth wins, love will never give up because your love is making us strong and hopeful in every step that we take, Lord Jesus. Forgive all the sins that we have committed. Help us to love one another. Forgive one another. Help us not to have anything against anybody. Pardon us. Thank you, Jesus. In precious name I pray. Amen. Amen. Let us pray. Oh, gracious Heavenly Father, we thank you, my Lord, for these wonderful moments. We thank you, Lord, for waking us, for giving us a good night's sleep, my Lord, and helping us to awake ourselves, to come to your feet, my Lord, early in the morning hours, to hear your words and to hear your voice through your servants, my Lord. Yes, Lord, it's a great privilege, my Lord. We thank you for these wonderful moments that we are able to spend with you, my Lord. Lord, we see many people, my Lord, they're in troubles. We see many people are in the hospitals suffering, my Lord. They're in the miserable conditions, my Lord. Lord, but you have blessed us. You have
mercy on us, my Lord. And Lord, you have taken care of us. You have kept us away from harms and dangers. And Lord, we are able to be with you in a small group, my Lord. Lord, I thank you for this wonderful program, my Lord. That has begun. Yes, Lord. Please bless your servant, Pastor M. Raju, and his family. Pour your wisdom from above, my Lord. Strengthen him, give him good health. Yes, Lord, bless all the participants who are brought down here. Lord, I really thank you. Though, my Lord, I've accepted you in the middle age of my age, at the age of 40. But still, my Lord, there was some connection between you and my family, as my dad was working in railways, and as it was far, the workplace was far from my home, my dad was able to stay in one of a Christian old woman's house, where I remember I too was kept there to attend the school, and she used to pray. I was in nurseries. I remember those days. We used to kneel down and pray. It was a very short time. Later on, when my father was transferred to some other place, we were not able to be in contact with you. But later on, finally, my Lord, at the age of 40, the year 90s, I accepted you, my Lord, as your Savior. Lord, I thank you, my Lord, for blessing me and my family. Thank you very much, my Lord, that we are able to serve you and worship you, my Lord, instead of worshiping thousands of goddesses, which the scripture says that is all in vain. Lord, we thank you for being with us, my Lord, and taking care of us and blessing our families, my Lord. Lord, strengthen us, my Lord, pour your wisdom in us, so that we can share your words, my Lord, to many Gentiles. People are perishing, my Lord. They don't know what they are doing. But Lord, please strengthen us. Say a few words to them, my Lord. Give us courage and bless us, my Lord. And please see that our lifestyle helps them, my Lord, to remember the God that we are worshipping. Yes, Lord. Please continue to bless us, bless this program. Especially I submit Pastor M. Raju and his family to your mighty hands, my Lord. Please provide him with all the necessary required to run this function smoothly and efficiently, my Lord. I pray for all the participants who are brought down here. Please be with them. Fulfill their desires, my Lord. Please keep them under your keep and care, my Lord. And we thank you for being with us, protecting us. And Lord, we thank you for being with us in all our troubles, trials, and tribulations, my Lord. Yes, Lord. It's very true that without you, nothing is possible. Only through you, my Lord, we can do wonders and miracles. Lord, we thank you very much for giving us this opportunity to spend few hours with you, my Lord.
Kindly accept us, my Lord, as we are. And Lord, please forgive our sins. The more we are with you, my Lord, the lesser sin we shall do, and we shall hate the sin. So, Lord, please help us to be connected to you. Bless our families. Bless all the children and their families, and fulfill all our desires, my Lord. Help us to share your words and strengthen us, my Lord. Lord, I thank you for the team that has been taking troubles, my Lord, awakening ourselves from the sleep and coming to you with fear and with love, my Lord, and to praise you through songs and to hear your voice through the scriptures, my Lord. Please bless us and continue to be with us. Lord, we thank you very much, my Lord. Please bless this day. We submit ourselves, and I submit the entire congregation, especially Pastor M. Raju and his family, to your mighty hands, my Lord. I pray in the precious name of Jesus Christ. Amen. Amen. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ನಾನು ಸಹೋದರಿ ಆನೆಯವರಿಗೆ ಮತ್ತು ಹಿರಿಯರಂತ ಪ್ರೇಮ ಸರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯ ಪ್ರಾರ್ಥನೆಗೆ ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಜಾನ್ ಡೇವಿಡ್ ಅವರು ಪ್ರಾರ್ಥನೆಗೆ ಕೇಳ್ಕೊಂಡಿರ್ತಾರೆ. ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋಣ. ಅವರೊಂದು ಹೊಸ ಆಟೋ ತಗೋಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿದ್ದಾರೆ. ಅವ್ರಿಗೆ ಸಹಾಯಕ್ಕಾಗಿ ಬೇಡ್ಕೊಂಡಿದ್ದಾರೆ. ಪ್ರಾರ್ಥನೆ ಮಾಧ್ಯಮದಾಗಿ ಆರ್ಥಿಕವಾದಂತಹ ಸಹಾಯ ಬೇಕಾಗಿದೆ. ದೇವರು ಅವರಿಗೆ ಸಹಾಯ ಮಾಡ್ಲಿ. ಅನೇಕ ಕಡೆಯಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಅವರ ಈ ಒಂದು ಕನಸು ನೆನಸಾಗ್ಲಿ. ಅವ್ರ ಜೀವಮಾನಕ್ಕೆ ಒಂದು ದಾರಿ ಸಿಗಲಿ. ನಮ್ಮೊಟ್ಟಿಗೆ ಅವ್ರ ಸಮಾಧಾನದಿಂದ ದೇವರನ್ನ ಆರಾಧನೆ ಮಾಡುವಂತ ಅವಕಾಶ ಮತ್ತೆ ಯಾರ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆ ನನಗಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಬಯಸ್ತೇನೆ. ಓಕೆ ಸರ್, ಇವಾಗ ಹೇಗಿದ್ದೀರಾ? ಓಕೆ, ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ಹಸಿರಾಗಿ ಕೂಡಿಕೊಂಡು ನಿನ್ನನ್ನು ಆರಾಧಿಸುವಂತೆ ಈ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನೀನು ನಮ್ಮನ್ನ ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನ ಪ್ರೀತಿಸಿರುವುದರಿಂದ ಇವತ್ತು ನಾವು ನಿನ್ನ ಪ್ರೀತಿಯನ್ನ ಅನುಭವಿಸುವಂತೆ, ನಿನ್ನ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರವನ್ನ ಅರಿತು ಸ್ವಾಮಿ ನಿನ್ನನ್ನು ಪ್ರೀತಿಸ್ಲಿಕ್ಕಾಗುವಂತೆ ಕೃಪೆ ಕೊಟ್ಟಿದ್ದೀವಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಗೆ ಅರಿವಿಲ್ಲದೆ ನಾವು ನಿನ್ನ ಪ್ರೀತಿಯಲ್ಲಿ ಬೀಳುವ ಪವಿತ್ರಾತ್ಮ ದೇವರು ನಮ್ಮಲ್ಲಿ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ನೀನು ನಿನ್ನ ಪರಿಶುದ್ಧವಾದ ಪ್ರೀತಿಯಲ್ಲಿ ನಮ್ಮನ್ನ ಸೇರಿಸಿಕೊಂಡದಕ್ಕಾಗಿ ಸ್ತೋತ್ರ. ನಮ್ಮನ್ನ ಅಂಗೀಕರಿಸಿಕೊಂಡದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ಪ್ರೀತಿಯನ್ನ ನಾವು ಅನುಭವಿಸುವಂತೆ ನಿನ್ನ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲಿಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರೆತ್ತಿ ದಾನ ಮಾಡುತ್ತಾರೆ, ಅವರ ಮಧ್ಯದಲ್ಲಿ ನಾನು ವಾಗ್ದಾನ ಮಾಡಿದಾತನೆ. ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ಸಣ್ಣ ಮಂದಿಯಾಗಿ ಈ ಭೂಮಿ ಮೇಲೆ ನಡೀತಿರುವಂತ ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟಿದ್ದೀವಿ. ನಮ್ಮ ಪ್ರಾರ್ಥನೆಯಲ್ಲಿ ಆಲಿಸಿದ್ದಿ, ನಮಗೆ ಸದುತ್ತರ ದಯಪಾಲಿಸಿಕೊಟ್ಟಿದ್ದೀವಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಅನೇಕ ನಾನಾ ರೀತಿಯ ಕಷ್ಟ ಸಂಕಷ್ಟಗಳಲ್ಲಿ ನೀನು ಸೃಷ್ಟಿಸಿದಂತ ಮನುಕುಲವು ಸಿಕ್ಕಿಕೊಂಡಿದೆ ಕರ್ತನೆ. ಈ ಮಾನವನ ಬದುಕಿನಲ್ಲಿ ನಿರೀಕ್ಷೆಯನ್ನ ಹುಟ್ಟಿಸಿ, ನಿತ್ಯ ಜೀವದ ಭರವಸೆಯನ್ನ ತುಂಬಿ, ಪಾಪದ ಬಂಧನದಿಂದ ಬಿಡಿಸಿ ನಿನ್ನ ಪರಿಶುದ್ಧವಾದ ಹಸ್ತಕ್ಕೆ ಒಪ್ಪಿಸಬೇಕಾದಂತಹ ಅವಕಾಶಗಳನ್ನ ಒಂದು ಸಣ್ಣ ಮಂದಿಯಾಗಿ ಪ್ರಾರ್ಥಿಸುವಂತ ನಿನ್ನ ಮಕ್ಕಳಾದ ನಮಗೂ, ನಮ್ಮಂತೆ ಇರುವಂತ ಪ್ರತಿಯೊಬ್ಬ ಕ್ರೈಸ್ತ
ವಿಶ್ವಾಸಿಗಳಿಗೂ ನೀನು ದಯಪಾಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನ ನೀನು ಆಶೀರ್ವದಿಸು. ನಿನ್ನ ಮಂದಿಯಾದ ನಮ್ಮನ್ನ ಅಭಿವೃದ್ಧಿಪಡಿಸು. ನಿನ್ನ ಸೇವೆ ಮಾಡಲು ಬಲಾಧಿಕೆಗಳನ್ನ, ಆತ್ಮನ ನಡಸುವಿಕೆಗಳನ್ನ, ಪರಲೋಕದ ಕಾರ್ಯಗಳನ್ನ, ಆರೋಗ್ಯ ಸುಕ್ಷೇಮಗಳನ್ನ, ಸಮಾಧಾನ ನೆಮ್ಮದಿಯನ್ನ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನೀನು ಒದಗಿಸಿಕೊಟ್ಟು ಕುಟುಂಬ ಸಮೇತವಾಗಿ ನಿನ್ನ ಸೇವೆ ಮಾಡಲು ಬೇಕಾದಂತಹ ಆತ್ಮನ ಪ್ರೇರಣೆಯನ್ನ ದಯಪಾಲಿಸಿ ನಿನ್ನ ನಾಮದ ಘನತೆಗೋಸ್ಕರ ನಮ್ಮನ್ನ ಒದಗಿಸಿಕೋಸ್ಕರ ಈ ಕೂಟವನ್ನು ಆಶೀರ್ವದಿಸು. ಭಾಗವಹಿಸುತ್ತಿರುವಂತಹ ನಿನ್ನ ಪ್ರಿಯ ಮಂದಿಯನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನ ಪ್ರಸನ್ನತೆ ಇರಲಿ. ಅವರವರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದವನ್ನು, ತೃಪ್ತಿಯನ್ನು, ಸಮಾಧಾನವನ್ನು, ಸುಕ್ಷೇಮವನ್ನು ಕೊಟ್ಟು ಅಭಿವೃದ್ಧಿಪಡಿಸಿ ನಿನ್ನ ಘನತೆಗಾಗಿ ವಿಶೇಷವಾಗಿ ಸ್ವಾಮಿ ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವರ ಬದುಕಿಗಾಗಿ, ಕುಟುಂಬದ ಒಂದು ಉಳಿತಿಗಾಗಿ ಸ್ವಾಮಿ, ಅವರ ಜೀವಿತವನ್ನು ಮುಂದುವರಿಸಲು, ಆಶೀರ್ವದಿಸಲ್ಪಡಲು, ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಸ್ವಾಮಿ ನೀನು ಅವರಿಗೆ ಕೊಟ್ಟುವಂತ ಅವಕಾಶಕ್ಕಾಗಿ ಸ್ತೋತ್ರ. ಅವರೊಂದು ಆಟವನ್ನ ಖರೀದಿ ಮಾಡಬೇಕೆಂಬುದಾಗಿ ಯೋಚನೆ ಮಾಡುವಾಗ, ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡುವಾಗ, ಇನ್ನೂ ಸ್ವಲ್ಪ ಹಣದ ಕೊರತೆ ಇರುವಾಗ ಅದಕ್ಕಾಗಿ ಅವರು ವಿಜ್ಞಾಪಿಸಿಕೊಂಡಿದ್ದಾರೆ ಸ್ವಾಮಿ. ನಿನ್ನ ಕೃಪೆ ಅವರ ಮೇಲಿರ್ಲಿ, ನಿನ್ನ ದಯೆ ಅವರ ಮೇಲಿರ್ಲಿ. ಅವರಿಗೆ ನೀನು ಕೃಪೆ ತೋರು, ದಯೆ ತೋರು. ಅವರಿಗೆ ಬೇಕಾದಂತಹ ಹಣದ ವ್ಯವಸ್ಥೆಯನ್ನ ಹೊಂದಿಸಿಕೊಡು. ಅವರು ಆ ಒಂದು ಆಶ್ರಯವನ್ನ ಪಡೆದವರಾಗಿ ಉನ್ನತವಾದ ರೀತಿಯಲ್ಲಿ ನೀನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿನ್ನನ್ನು ಮಹಿಮೆ ಪಡಿಸುತ್ತಾ, ನೀನು ಕೊಟ್ಟಂತ ಸೇವಾ ಜವಾಬ್ದಾರಿಕೆಗಳಲ್ಲಿ ಸ್ವಾಮಿ ನಿನ್ನನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡು. ಅವರನ್ನು, ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಈ ಪ್ರಯಾಸದಲ್ಲಿ ಅವರಿಗೆ ಜಯವನ್ನು ಕೊಡು ಸ್ವಾಮಿ. ನಿನ್ನ ಕೃಪೆ ನಮ್ಮೆಲ್ಲರಿಗೂ ವಿಶೇಷವಾಗಿ ಸ್ವಾಮಿ ಲೋಕ ಸಂಕಲ ಅವರನ್ನು ಆಶೀರ್ವದಿಸು. ಅವ್ರನ್ನ ವ್ಯಕ್ತಿಗತವಾಗಿ ನೀನು ಮುಟ್ಟಿದ್ದಿ, ಸ್ವಸ್ಥಪಡಿಸಿದಕ್ಕಾಗಿ ಸ್ತೋತ್ರ. ಸೈತಾನ ಆಕ್ರಮಣದಿಂದ ತಪ್ಪಿಸಿ ಅವರು ಆರೋಗ್ಯವಂತರಾಗಿ ನಿನ್ನ ಆರಾಧನೆಯಲ್ಲಿ ಪಾಲು ಹೊಂದುವಂತಕ್ಕಾಗಿ ಸ್ತೋತ್ರಪ್ಪ. ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಕುಟುಂಬದವರೆಲ್ಲರನ್ನು ಹಸ್ಕೊಪ್ಸ್ತೇವೆ. ಅವರೆಲ್ಲರನ್ನ ಪರಾಮರಿಸು. ಯಾವುದೇ ಶೋಧನೆ, ಕೇಳು, ತೊಂದರೆ, ತಾಪತ್ರಯ, ಕಷ್ಟ ಕಾಯಿಲೆಗಳು ಅವ್ರನ್ನು ಮುಟ್ಟದಾಗಿ ದೂತರ ಬೇಲಿನ ಹಾಕು. ಸಂತೋಷ, ಸಮಾಧಾನ, ಪ್ರೀತಿ, ಹರ್ಷ ಉಲ್ಲಾಸದಿಂದ ನಿನ್ನನ್ನು ಕೊಂಡಾಡುತ್ತಾ, ನಿನ್ನ ಸೇವಿಸುತ್ತಾ, ನಿನಗೆ ಸಾಕ್ಷಿಯ ಮಗನಾಗಿ ಜೀವಿಸುತ್ತಾ, ನಿನಗೆ ಸಾಕ್ಷಿ ಕೊಡುವಂತೆ ನಿನ್ನ ಮಗನ ಹಿರಿಯ ತಪ್ಪು ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸ್ತಾಗಿ ಸ್ತೋತ್ರ. ಅವ್ರ ಕುಟುಂಬವನ್ನು ಆಶ್ರಯಿಸ್ತಾಗಿ ಸ್ತೋತ್ರ. ಕೃಪೆ ನಮ್ಮ ಮೇಲಿರ್ಲಿ. ಅವ್ರಿಗೆ ಇನ್ನೂ ಹೆಚ್ಚಿನ ಆತ್ಮನ ಬಲವನ್ನು, ಧೈರ್ಯ ಪ್ರಾಣಗಳನ್ನು ಕೊಟ್ಟು ಆತ್ಮನ ಬಲದಿಂದ ಅಭಿಷೇಕಿಸಿ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ತುಂಬಿ ನಿನ್ನ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಆಸಕ್ತರಾಗಿ ನಿನ್ನ ಸೇವೆ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ನಿನ್ನ ಸೇವೆ ಉಪಯೋಗಿಸ್ಕೊಂಡು ಮಗಳಂತ ಆನೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳ ದೇಶದಲ್ಲಿ ಇಟ್ಟಿದ್ದಿ, ಸುರಕ್ಷಿತವಾಗಿ ಇಟ್ಟಿದ್ದಿ. ಅವ್ರ ಕೆಲಸ ಕಾರ್ಯಗಳನ್ನ ಆಶ್ರಯಿಸಿದ್ದಿ. ಇದಕ್ಕಾಗಿ ಸ್ತೋತ್ರ. ಅವ್ರು ಇರುವಂತಹ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಅವ್ರ ಯಜಮಾನರನ್ನ, ಬಿಟ್ಟು ಹೋಗಿರ್ತಕ್ಕಂಥ ತಾಯಿಯನ್ನ ಆಶ್ರಯಿಸಿ ಆರೋಗ್ಯದಿಂದ ತುಂಬಿಸಿ ದಿನನಿತ್ಯವೂ ಸಂತೋಷದ, ಸಮಾಧಾನದ ಸ್ವಾಮಿ ಆಶೀರ್ವಾದದ ಬದುಕನ್ನು ಅವ್ರು ಅನುಭವಿಸುವಂತೆ ಕಾರ್ಯ ಮಾಡು. ನಿನ್ನ ಸೇವೆಯನ್ನು ಉಪಯೋಗಿಸ್ಕೊ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು, ಶುಭ ಕೊಡು. ಎಲ್ಲ ಕೊರತೆಗಳು ನೀಸು, ಆತ್ಮೀಯ ವರಗಳಿಂದ ತುಂಬಿಸು. ನಿನಗೆ ಸಾಕ್ಷಿ ಕೊಡುವ ಮಗಳಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿದು ನಿನ್ನ ಬಲವನ್ನು ಸಿದ್ಧಪಡಿಸುವಂತೆ ನಿನ್ನ ಮಗಳನ್ನ ವಿಶೇಷವಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಮ್ಮವರನ್ನು ಹಸ್ಕೊಪ್ತೇನೆ. ಅವ್ರಿಗಾಗಿ ನೀನು ಮಾಡಿದೆಲ್ಲ ಮೇಲಿಗಾಗಿ ಸ್ತೋತ್ರ, ನರ್ಸಿಗಾಗಿ ಸ್ತೋತ್ರ, ಕಾರ್ಯಗಳಿಗಾಗಿ ಸ್ತೋತ್ರ. ಅವ್ರ ಕುಟುಂಬ ಮಕ್ಕಳನ್ನು ಅಭಿವೃದ್ಧಿ ಪಡಿಸು. ಉನ್ನತವಾದ ನಿನ್ನ ಸೇವೆಯನ್ನು ಹೆಚ್ಚಿನ ಆಶೀರ್ವಾದಗಳೊಂದಿಗೆ ಅವನು ಉಪಯೋಗಿಸ್ಕೊ. ಆಯುಷ್ಯನ್ನು ಕೊಡು, ಕ್ಷೇಮ ಕೊಡು. ನಿನ್ನ ಸೇವೆ ಮಾಡುವಂತ ಸೌಭಾಗ್ಯ ಕೊಡು. ನಿನ್ನ ರಾಜ್ಯದಲ್ಲಿ ನಿನ್ನ ನಾಮದ ಘನತೆಗಾಗಿ ಅವ್ರನ್ನ ಸದಾಕಾಲವೂ ಆಶೀರ್ವದಿಸಿ ಉಪಯೋಗಿಸಿ ಮಹಿಮವನ್ನು ಕೊಡಿಸುವ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಭಕ್ತರನ್ನು ಸಹೋದರಿ ರಾಜೇಶ್ವರಿ ಪ್ರಾರ್ಥನೆ ಸ್ವಾಮಿ. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಯಜಮಾನರನ್ನು ಅವ್ರು ಮಾಡುವಂತ ಸೇವೆಯನ್ನು ಅಷ್ಟೊತ್ತೇವೆ ಸ್ವಾಮಿ. ನಿನ್ನ ಕೃಪೆ ಅವ್ರ ಮೇಲಿರ್ಲಿ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು, ಆರೋಗ್ಯದಿಂದ ತುಂಬಿಸು, ಕೊರತೆಗಳು ನೀಗಿಸು. ನಿತ್ಯ ಸೇವೆಯನ್ನು ಹೆಚ್ಚಿನ ಬಲದಿಂದ ಅವ್ರನ್ನ ಉಪಯೋಗಿಸ್ಕೊ. ಅವ್ರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡು. ನಿನಗೆ ಸಾಕ್ಷಿಯ ಮಗಳಾಗಿ ಕುಟುಂಬದಲ್ಲಿ ಎಲ್ಲಾ ಆಶೀರ್ವಾದಗಳನ್ನ ಹೊಂದಿಕೊಂಡವರಾಗಿ ನೀನು ಮಾಡಿದ ಕಾರ್ಯಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಸಹಾಯ ಮಾಡು. ಮಗಳ ಬದುಕಿನಲ್ಲಿ ಸ್ವಾಮಿ ಗರ್ಭದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಾಗ ಕೃಪೆ ತೋರು. ದಯೆಯಿಂದ ಸ್ವಾಮಿ ಆ ಮಗಳು ಗರ್ಭಫಲವನ್ನು ಹೊಂದಿ ನಿನ್ನನ್ನು ರಾಜ ಸೌಭಾಗ್ಯ ಕೊಡು. ಸಣ್ಣ ಮಗಳ ಮದುವೆಗಾಗಿ, ಅವಳ ಭವಿಷ್ಯಕ್ಕಾಗಿ ಪ್ರಾರ್ಥಿಸುವಾಗ ಅವರ ಮಕ್ಕಳನ್ನು ಆಸ್ವಾದಿಸಿ ಅವರ ಭವಿಷ್ಯವನ್ನು ರೂಪಿಸು ಸ್ವಾಮಿ. ಮಗನ ಮತ್ತು ಸೊಸೆ ಮೊಮ್ಮಗನ ಜೀವಿತದಲ್ಲಿ ನೀನಿದ್ದು ಸುರಕ್ಷತೆಯನ್ನು ಕೊಟ್ಟು ಆತ್ಮೀಯ ಆಶೀರ್ವಾದಗಳಿಂದ ತುಂಬಿಸಿ ನಿನ್ನ ಸೇವೆ ರಾಜ. ವಿಶೇಷವಾಗಿ ಹಿರಿಯರಂತ ಸ್ವಂತವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳಿಗಾಗಿ ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು,
ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊ, ಸುಕ್ಷೇಮಗಳನ್ನು ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು, ನಿನ್ನ ಸೇವಾ ಆಶೀರ್ವಾದ ಅನುಭವಿಸು, ರಾಜ್ಯಕ್ಕಾಗಿ ಉಪಯೋಗಿಸು ಸ್ವಾಮಿ. ಸೋದರ ಹಿರಿಯರಂತ ವಿಜಯ್ ಕುಮಾರ್ ಅವ್ರಿಗೂ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ಅವ್ರು ಮಾಡುವಂತ ಸೇವೆನ ಆಶ್ರಯಿಸು, ಭದ್ರಪಡಿಸು, ಬಲಪಡಿಸು, ಕ್ಷೇಮದಿಂದ ತುಂಬಿಸು, ನಿನ್ನ ಘನವುಳ್ಳ ಸೇವೆಯಲ್ಲಿ ಅವ್ರನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಮಹಿಮೆ ಒಂದು ಕರ್ತನಿಸು. ಸೋದರ ಚಿನ್ನಪ್ಪ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಮಾಡುವಂತ ಸೇವೆನ ಆಶ್ರಯಿಸು, ಅವ್ರ ಜೊತೆಗಾರನಾಗಿದ್ದುಕೊಂಡು ಇನ್ನೂ ಹೆಚ್ಚಿನ ಆಶೀರ್ವಾದಗಳಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸು. ನನ್ನ ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಸ್ವಚ್ಛದಿಂದ ನಮ್ಮ ಮಕ್ಕಳನ್ನ ಸೂಚಿಸಿದ ಸ್ವಾಮಿ, ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ನಮ್ಮನ್ನು ಉಪಯೋಗಿಸಿದ ಸ್ವಾಮಿ. ಬಾಲಾರಭ್ಯದಿಂದ ಸ್ವಾಮಿ ನಿನ್ನ ಪ್ರೀತಿಯನ್ನ, ನಿನ್ನ ನೀತಿಯನ್ನ ನಮಗೆ ಪ್ರಕಟಪಡಿಸಿ, ನಿನ್ನಲ್ಲಿ ನಾವು ಉಲ್ಲಾಸಿಸುವಂತೆ, ಹಸಿಸುವಂತೆ, ಸಂತೋಷಿಸುವಂತೆ, ನಿನ್ನ ಪ್ರೀತಿಯಲ್ಲಿ ಮುಳುಗುವಂತೆ ಬಿಟ್ಟು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಪ್ರೀತಿ ಸದಾಕಾಲ ನಮ್ಮನ್ನ ಆಳಲಿ, ನಿನ್ನ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿ ನಮ್ಮನ್ನು ಉಪಯೋಗಿಸಿಕೊಳ್ಳಿ ಸ್ವಾಮಿ. ಈ ದಿನಕ್ಕಾಗಿ ಸ್ತೋತ್ರ, ಈ ಕೂಟಕ್ಕಾಗಿ ಸ್ತೋತ್ರ, ನಡೆದು ಬಂದಂತ ಸಭೆಗಾಗಿ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮವನ್ನು ಆಶೀರ್ವದಿಸು, ಆತನ ಬಲದಿಂದ ಅಭಿಷೇಕಿಸು. ಇನ್ನು ಹೆಚ್ಚಿನ ರೀತಿಯಲ್ಲಿ ಅನೇಕ ನಮ್ಮ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀನು ಮಾಡಿದ ಉಪಕಾರಗಳನ್ನ ಅನೇಕರಿಗೆ ಸಾಕ್ಷಿ ಹೇಳುವಂತೆ, ಅನೇಕರ ಮುಂದೆ ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳುವಂತೆ ಕಾರ್ಯ ಮಾಡು. ರೀತಿಯ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸುವ ಮಹಿಮೊಂದು ರಾಜ. ಭೂಮಿಯ ಮೇಲೆ ಇರುವಂತ ಎಲ್ಲ ಕಷ್ಟ ಸಂಕಟ ಬಾಧೆಗಳನ್ನ ತೆಗೆದು ಹಾಕು, ಜನರಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ದುಃಖಗಳನ್ನ ದೂರ ಮಾಡು ಸ್ವಾಮಿ. ನಿನ್ನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸತ್ಯವು ಸಾರ್ಪಡುವಂತೆ ತೋರು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನೀರಿಗಾಗಿ ಅಂಬಳಿಸುತ್ತಿರುವಂತಹ ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಸ್ವಾಮಿ. ಅಲ್ಲಲ್ಲಿ ನೀನು ಮಳೆಯನ್ನ ಕೊಟ್ಟಿದೆ, ಇದಕ್ಕಾಗಿ ಸ್ತೋತ್ರ. ಆದಷ್ಟು ಬೇಗನೆ ಸ್ವಾಮಿ ಈ ಪಟ್ಟಣದ ಮೇಲೆ ಮಳೆಯನ್ನ ಸುರಿಸು, ನೀರಿನ ಅಭಾವವನ್ನು ನೀಗಿಸು, ಜನ ಜೀವಿತವನ್ನ ಸುಲಲಿತಗೊಳಿಸು. ಸಮಾಧಾನದಿಂದ ಜನರು ನಿನ್ನನ್ನು ಕಂಡುಕೊಳ್ಳುವಂತೆಯೂ, ನಿನ್ನ ಆರಾಧಿಸುವಂತೆಯೂ, ನಿನ್ನ ಆಶೀರ್ವಾದಗಳನ್ನು ಅನುಭವಿಸುವಂತೆ, ನಿನಗೆ ಕೃತಜ್ಞತೆಯುಳ್ಳವರಾಗಿ ಬದುಕುವಂತೆ ಕಾರ್ಯ ಮಾಡು. ಎಲ್ಲ ಶಾಪವನ್ನ ತೆಗೆದುಹಾಕು, ಎಲ್ಲ ಪಾಪದ ಕಾರ್ಯಗಳನ್ನ ತೆಗೆದುಹಾಕು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯಲ್ಲಿ ಮಕ್ಕಳಾದ ನಮ್ಮೆಲ್ಲರೂ ನಾವು ಉಪಯೋಗಿಸುವ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ವಿಶೇಷವಾಗಿ ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ, ದೇಶದಾದ್ಯಂತ ನಡೀತಿರುವ ಚುನಾವಣೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಇನ್ನು ಕಾರ್ಯ ಮಾಡಪ್ಪ. ಈ ಚುನಾವಣೆಯಲ್ಲಿ ಉತ್ತಮವಾದಂತ ಸರ್ಕಾರವನ್ನ ಸಿದ್ಧತೆ ತಂದು ಎಲ್ಲಾ ಜನರು ಸಮಾಧಾನದಿಂದ ಬದುಕುವಂತೆ, ನೆಮ್ಮದಿಯಿಂದ ಜೀವಿಸುವಂತೆ, ಬಡತನವು ತೆಗೆದು ಹಾಕಲ್ಪಡುವಂತೆ, ಸಮಾನತೆ ಸೃಷ್ಟಿಯಾಗುವಂತೆ, ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ಮನುಷ್ಯನ ಸ್ವಾಮಿ ತನ್ನ ನೆರೆಯವನನ್ನ ಪ್ರೀತಿಸಿ, ಒಬ್ಬರನ್ನೊಬ್ಬರು ಗೌರವಿಸಿ, ಒಬ್ಬರ ಹಿತಕ್ಕಾಗಿ ಒಬ್ಬರು ಬದುಕಿ, ಸೃಷ್ಟಿಕರ್ತನಾದಂತ ನಿನ್ನನ್ನ ಆರಾಧಿಸಲು ಅನುಕೂಲವಾಗುವಂತೆ ಸ್ವಾಮಿ ಉತ್ತಮವಾದಂತ ಸರ್ಕಾರವನ್ನು, ಉತ್ತಮವಾದಂತ ನಾಯಕತ್ವವನ್ನು, ಉತ್ತಮವಾದಂತ ಆಡಳಿತವನ್ನು ನಮ್ಮ ದೇಶದಲ್ಲಿ ತಂದು, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಸಹೋದರ ಸಹೋದರಿಯರು ನಿನ್ನನ್ನು ಪ್ರೀತಿಸುವಂತೆ ನೀತಿ ಸೇವೆ ನಮ್ಮನ್ನು ಉಪಯೋಗಿಸಿಕೊಂಡು ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸಿ. ಎಲ್ಲ ಜ್ಞಾನ ಮಾನ ಸ್ಥಿತಿ ಸ್ತೋತ್ರ ನಿನ್ನೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಳ್ಳು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ. ತಲೆಬಾಗಿ ಬಂದಂತ ನಿನ್ನ ಮಂದಿಯ ಸಂಕಟ, ಪ್ರತಿಯೊಂದು ಕುಟುಂಬದ ಸಂಕಟ, ಮಕ್ಕಳ ಸಂಕಟ, ವಿಶೇಷವಾಗಿ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನು ದಾನಿಸುತ್ತೆಲ್ಲ ಭಕ್ತರ ಸಂಕಟ, ಹಾಗೂ ಸ್ವಾಮಿ ಭೂಮಿ ಮೇಲೆ ನಿನಗಾಗಿ ನೀನು ಆರಿಸಿಕೊಂಡಂತ ನಿನ್ನನ್ನು ಪ್ರೀತಿಸುವಂತ ಪ್ರತಿಯೊಂದು ಕೃತಿಯ ಸಂಕಟ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ಉತ್ತಮವಾದಂತ ಸಮಯವನ್ನ ಕಳೆಯುವಂತ ಅವಕಾಶವನ್ನ ದೇವರು ಒದಗಿಸಿಕೊಟ್ಟಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ಜೊತೆಯಲ್ಲಿ ನೀವು ಸಹ ದೇವರು ಮಾಡಿದ ಕಾರ್ಯಗಳನ್ನ ಮೆಲುಕು ಹಾಕುತ್ತಾ ದೇವರ ಸೇವೆಯಲ್ಲಿ ನನ್ನೊಟ್ಟಿಗೆ ಕೈ ಜೋಡಿಸುತ್ತಾ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರನ್ನ ಘನಪಡಿಸುತ್ತಾ ಬರುತ್ತಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕರ್ತನ ಆತ್ಮನು ಹೀಗೆ ದಿನಾಲೂ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ.
ಮಹಿಮೆ ಹೊಂದಲಿ, ತನ್ನ ರಾಜ್ಯವನ್ನು ಸ್ಥಿರಪಡಿಸಿ. ದೇವರು ನಮ್ಮೆಲ್ಲರನ್ನ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. Thank you, Pastor. Thank you, everybody. Good morning and good day.